ನಮಸ್ತೆ ಅಣ್ಣ. ನಿಮ್ಮ ಹೆಸರು? ಅಣ್ಣ ನನ್ನ ಹೆಸರು ಬೇಡ. ನಾವು ಮೂಲತಃ ಬಂದು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು. ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು. ಚುಂಚನಗಿರಿ ಇದೆಯಲ್ಲ, ಅದೇ ಸ್ಥಳ ಅಲ್ಲ? ಹೌದು ಅಣ್ಣ. ಅದ್ಭುತ ಅದ್ಭುತ. ಹೇಳಿ ಸರ್, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಅಣ್ಣ ನಾನು ತುಂಬಾ ನೋಡ್ತಾ ಇರ್ತೀನಿ, 1 ವರ್ಷದಿಂದನೂ ನೋಡ್ತಾ ಇರ್ತೀನಿ ಅಣ್ಣ. ನಾನು ನಿಮ್ಮ ಹತ್ರ ಅಪಾಯಿಂಟೆಡ್ ತಗೊಂಡಿದ್ದೆ, ಬಟ್ ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟೆ ಅಣ್ಣ ನಾನು. ಇಟ್ಸ್ ಓಕೆ. ಏನು ಮಾಡ್ಕೊಂಡಿರೋದು ಸರ್? ಅಣ್ಣ ನಮ್ದು ನನ್ನ ವ್ಯವಸಾಯ ಮತ್ತೆ ಡ್ರೈವಿಂಗು. ನಮ್ದು ವೆಹಿಕಲ್ಗಳು ಇದೆ, 3 ವೆಹಿಕಲ್ ಇದೆ, ಕಾರ್ಗಳು. ಓಕೆ, ಗ್ರೇಟ್. ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಅಪ್ಪ ಇಲ್ಲ ಅಣ್ಣ, ಅಪ್ಪ ತೀರೋಗಿ 25 ವರ್ಷ ಆಯ್ತು. ನಮ್ಮಮ್ಮ ಒಬ್ಬರೇ ಇರೋದು, ತಮ್ಮ ಇದ್ದಾನೆ. ಹೇಳಿ ಸರ್, ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಮತ್ತು ನಿಮ್ಗೇನಾದರೂ ಉಪಯೋಗ ಆಗಿದೆಯಾ? ಅಣ್ಣ ದೇವರಣ್ಣ, ಖಂಡಿತ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ನಾನು ನಿಮ್ಗೆ ಇನ್ನೊಂದೇನು ಅಂತಂದ್ರೆ, ನಾನ್ ಖಂಡಿತ ದೇವ್ರಗಳನ್ನೇ ನಂಬ್ತಿರ್ಲಿಲ್ಲ. ಬಟ್ ನಾನ್ ಇನ್ನೊಬ್ರು ಮಾತು ನನ್ನ ಹೆಂಗ್ ಗೊತ್ತದ ಅಣ್ಣ, ನನ್ನ ಮೈಂಡ್ ಹೆಂಗ್ ಓಡುತ್ತೆ ಅದೇ ತರ ಬದುಕಿದ್ ನಾನು ಬೇರೆಯವ್ರ ಮಾತನ್ನ ಕೇಳ್ತಿರ್ಲಿಲ್ಲ ನಾನು. ಅಂದ್ರೆ ಜೀವನದಲ್ಲಿ ತುಂಬಾ ನೊಂದೋಗ್ಬಿಟ್ಟಿದೀನಿ ಅಣ್ಣ. ಯಾಕೆ ಅಂತಂದ್ರೆ ಅಣ್ಣ, ನಾನು ಇವತ್ತು ನನ್ಗೆ 34 ವರ್ಷ. ನಾನು ಮದುವೆ ಆಗಿ ಅಣ್ಣ ನನಗೆ 15 ವರ್ಷ ಆಯ್ತು. ಲವ್ ಮ್ಯಾರೇಜ್ ಮದುವೆ ಆದ ಅಣ್ಣ. ಅವ್ರ ಹುಡ್ಗಿ ಮನೆ ಕಡೆ ಬಂದು ತುಂಬಾ ಬಡವರು. ಅವಾಗ ತುಂಬಾ ಚಿಕ್ಕ ವಯಸ್ಸು, 19 ವರ್ಷದಲ್ಲಿ ಮದುವೆ ಆಗಿದ್ ನಾನು. ಸೆಕೆಂಡ್ PUC ಇದ್ದಾಗ ಅವಳನ್ನ 9ನೇ ಕ್ಲಾಸಿಂದ ಇಷ್ಟಪಟ್ಟು ನಾನೇ ಸಾಕಿ ಎಲ್ಲಾ ಮಾಡ್ದೆ. ಬೇರೆ ಪ್ರಪಂಚ ಏನೋ ನನಗೆ ಗೊತ್ತಿರ್ಲಿಲ್ಲ. ದುಡ್ಡು ಮಾಡ್ಬೇಕು ಅಂದ್ರೆ ಪ್ರಾಪರ್ಟಿ ಇತ್ತಣ್ಣ ನಮ್ದು 10 ಎಕರೆ ಪ್ರಾಪರ್ಟಿ ಇತ್ತು, 1,000 ತೆಂಗಿನ ಮರನೂ ಇತ್ತು. ಓಕೆ. ತುಂಬಾ ಚೆನ್ನಾಗಿದ್ದೆ. ಅವಳನ್ನ ಓದಿಸ್ದೆ, BCom ಕಂಪ್ಲೀಟ್ ಮಾಡಿಸ್ದೆ, ಕೆಲ್ಸ ಕೊಡಿಸ್ದೆ ಬ್ಯಾಂಕ್ ಅಲ್ಲಿ. ಈಗ ಒಂದು 4 ವರ್ಷ ಆಯ್ತು ಅಣ್ಣ. ಅವಳು ನನ್ನನ್ನು ಬಿಟ್ಟು ಹೋಗಿ January 16 ಬಂದ್ರೆ 1 ವರ್ಷ ಆಯ್ತು. ನಾನ್ ಬಿಟ್ಟೋಗಿ ಯಾರ ಜೊತೆನೂ ಅಫೇರ್ ಇಟ್ಕೊಂಡಿದ್ದು ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ಸಿಗಾಕೊಂಡ್ಬಿಟ್ಟಿದ್ಲು ಅಣ್ಣ. ಯಾವಾಗ 2 years ಬ್ಯಾಕ್ ಅಲ್ಲಿ. ಅಂದ್ರೆ ಅದನ್ನ ನನ್ಗೇನು ಗೊತ್ತೇ ಇಲ್ಲ. ಯಾಕತರ ಮೆಸೇಜ್ ಮಾಡ್ದ ಅಂತ. ಅವಳಿಗೆ ಬ್ಯಾಂಕ್ ಜಾಬ್ ಕೊಡ್ಸಿದ್ದೆ ಅಣ್ಣ ನಾನು. 7-8 ಲಕ್ಷ ಖರ್ಚು ಮಾಡಿ ಬ್ಯಾಂಕ್ ಜಾಬ್ ಕೊಡ್ಸಿದ್ದೆ. ಯಾಕಂಗೆ ನನ್ ಮೆಸೇಜ್ ಮಾಡ್ದ ಅಂತ ಗೊತ್ತಿಲ್ಲ ನನ್ಗೆ. ಹಂಗೆ ಹಿಂಗೆ ಅಂತ ಅಂದ ಅಣ್ಣ. ನಾವು ಸ್ವಲ್ಪ ರಫು ಅಣ್ಣ, ನನ್ ತಮ್ಮನೂ ರಫು, ನಾನು ರಫು, ತುಂಬಾ ರಫು ನಾವು. ಈಗ ತುಂಬಾ ಸ್ಮೂತ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ಲು ನಮ್ನ. ಅಂದ್ರೆ ಅಣ್ಣ ನಾವ್ ಯಾರಿಗೂ ತೊಂದ್ರೆ ಕೊಡ್ತಿರ್ಲಿಲ್ಲ ಅಣ್ಣ. ನಾವು ನಮ್ ಪಾಡಗ್ ನಾವು ಬದುಕ್ತಿದ್ವಿ. ಇವಳು ಅವನೇನೋ ಒಂದ್ ಐ ಮಿಸ್ ಅಂತ ಮೆಸೇಜ್ ಮಾಡ್ಬಿಟ್ಟಿದ್ದ. ನಾನು ಆಫೀಸ್ ಹತ್ರನೇ ಅಲ್ಲೇ ಬ್ಯಾಂಕ್ ಹತ್ರಕ್ಕೆ ಹೋಗಿ ಅವ್ನ್ ಹೊಡ್ಸಾಕ್ಬೇಕು, ಏನಾರು ಮಾಡಿ ತೀರ್ಸ್ಲೇಬೇಕು ಅಂತಂದಾಗ ನನ್ಗೆ ಏನ್ ಮಾಡೋದ್ನ ಗೊತ್ತಿಲ್ಲ. ಹಂಗೆ ಹಿಂಗೆ ನನ್ ಮರ್ಯಾದೆ ಹೋಗುತ್ತೆ, ನಾನು ರಿಸೀವ್ ಮಾಡ್ಕೋತೀನಿ, ನಾನು ಸೇವ್ ಮಾಡ್ಕೋತೀನಿ, ಹಂಗೆ ಹಿಂಗೆ ಅಂತ ಹತ್ಲು ಅಣ್ಣ. ನನ್ನ ಹತ್ರ ನಾನೇನ್ ಮಾಡಿದೆ, ನಂಬಿಟ್ಟೆ ಅಣ್ಣ. ನಾನು ತುಂಬಾ ನಂಬಿಟ್ಟೆ ಅವಳನ್ನ. ನಂಬಿಟ್ಟು ಏನ್ ಮಾಡಿದೆ, ಅವತ್ತಿಂದ ಅವಳು ಏನ್ ಮಾಡಿದ್ಲು, ಪ್ರದಿ ನನ್ಗೆ ಏನ್ಕೆ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು 2 ವರ್ಷದಿಂದ ನಾಟಕ ಆಡ್ಬಿಲ್ಲ ನನ್ನ ಹತ್ರ ಅವಳು. ಓಕೆ, ಇಲ್ಲಿ ಈ ಮಧ್ಯೆ ಬಂದಂತಹ ಆ ವ್ಯಕ್ತಿ ಯಾರು? ಬ್ಯಾಂಕ್ ಎಂಪ್ಲಾಯ್ ಅಥವಾ ಬ್ಯಾಂಕ್ ಎಂಪ್ಲಾಯ್ ಅಣ್ಣ. ಅವನು ಬ್ಯಾಂಕ್ ಎಂಪ್ಲಾಯ್ ಅಣ್ಣ. ಅಂದ್ರೆ ಈ ಹುಡುಗಿಗೆ ಆ ಬ್ಯಾಂಕಲ್ಲಿ ಪರಿಚಯ ಆಗಿರೋದು? ಬ್ಯಾಂಕಲ್ಲಿ ಪರಿಚಯ ಆಗಿರೋದು ಅಣ್ಣ. ಅದ್ ನಿಮಗ್ ಗೊತ್ತಿರ್ಲಿಲ್ವಾ? ಅಣ್ಣ ನನ್ಗೂ ಕ್ಲೋಸ್ ಅಂತಂದ್ರೆ, ಬಟ್ ಅಣ್ಣ ಅವ್ರ ಮನೆ ಕಡೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಬೆಳಗ್ಗೆ ಎದ್ರೆ ಬರೀ ಆಸ್ಪತ್ರೆ ಅವ್ರ ಮನೆ ಕಡೆ. ಫುಲ್ ಟೋಟಲ್ ನಾನೇ ಹೆಲ್ಪ್ ಮಾಡಿದ್ದೇನ ಅವ್ರಿಗೆಲ್ಲಾನು. ನಾನೇ ಹೆಲ್ಪ್ ಮಾಡಿದ್ದು, ವೆಹಿಕಲ್ ಗಳಲ್ಲಿ, ಕಾಸ್ಗೆ ಎಲ್ಲಾನು ನಾನೇ ಹೆಲ್ಪ್. ಅವನಿಗೆ ಬಂದು 3 ಜನ ಮಕ್ಳಣ್ಣ ಅವನ್ಗೆ. ಅಂದ್ರೆ ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿತ್ತಾ? ಮದ್ವೆ ಆಗಿದೆ ಅಣ್ಣ, ಮದ್ವೆ ಆಗಿದೆ, 3 ಜನ ಮಕ್ಳು ಅಣ್ಣ. ಅವ್ನು ಬೆಡ್ಡಿಂಗ್ ಅದು ಇದು ಏನೋ ಅಂತ ಹುಚ್ಚಿಡ್ಸ್ಕೊಂಡ್ಬಿಟ್ಟಿದ್ದಾನ ಅವನ ತಲೆಗೆ. ಓಕೆ. ಹುಚ್ಚಿಡ್ಸ್ಕೊಂಡ್ಬಿಟ್ಟು ಅಣ್ಣ ಹೊಂಟು ಅನ್ಎಕ್ಸ್ಪೆಕ್ಟೆಡ್. ನಾನು ನಂಬಿಸಿಲ್ಲ 2 ವರ್ಷದಿಂದ. ನನ್ನ ಬೆಳಿಗ್ಗೆ ದಿನನಿತ್ಯ ಎದ್ದೋಗ್ಬೇಕಾದ್ರೆ ನನ್ಗೆ ಹಗ್ ಮಾಡ್ದೆ, ಅವಳು ಕಿಸ್ ಮಾಡ್ದೆ, ಹೋಗ್ತಾನೆ ಇರ್ಲಿಲ್ಲ. ಅಂಡ್ ಒನ್ ಮಿನಿಟ್ ಇಲ್ಲಿ ಅವ್ರ ತಂದೆ ತಾಯಿ ಇಲ್ವಾ? ಅಣ್ಣ ಇದಾರೆ ಅಣ್ಣ. ಅವ್ರ ತಂದೆ ತಾಯಿ ಅಂದ್ರೆ ನನ್ ಮದ್ವೆ ಆಗಿ ಈ ಜನವರಿ ಅವಳು ಹೋಗಿ ಡೇಟ್ ಬಂದ್ರೆ 15 ವರ್ಷ ಆಯ್ತು. ಓಕೆ. ನೀವು ಮದ್ವೆ ಆದ್ಮೇಲೆ ಇದೆಲ್ಲ ಆಗಿರೋದಾ ಅಣ್ಣ? ಈಗ 4 ವರ್ಷ ಇಲ್ಲ, 1 ವರ್ಷ ಆಯ್ತು. 1 ವರ್ಷ ಆಯ್ತು. ನನ್ಗೆ ವಿಷಯ ಬಂದು ನನ್ನ ನಂಬಿಸಿದ್ದು ಬಂದು 2 ವರ್ಷ ಆಯ್ತು. ಟೋಟಲ್ 3 ವರ್ಷ ಆಯ್ತು ಅಣ್ಣ ಇವಾಗ. ಈಗ ಕೇಳಿಸ್ಕೊಳ್ಳಿ, ನನ್ನ ಪ್ರಶ್ನೆ ಇದ್ದಿದ್ದು, ಅವ್ರು ಬ್ಯಾಂಕ್ ಹೋಗ್ಬೇಕಾದ್ರೆ ಅಥವಾ ಇಷ್ಟೆಲ್ಲ ಆಗಬೇಕಾದ್ರೆ ಇನ್ನೂ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಅಥವಾ ಮದುವೆ ಆಗಿದ್ರು ನೀವು? ಅಣ್ಣ ನನ್ನ ಮದುವೆ ಆಗಿ 13 ವರ್ಷ ಏನೋ ಆಗಿತ್ತು. ಓಕೆ. ನನಗೆ 8 ವರ್ಷದ ಮಗಳಿದ್ದಾಳೆ ಅಣ್ಣ. ನನಗೆ ನಾನೆಲ್ಲೋ ನೀವು ಅವ್ರನ್ನ ನೋಡ್ಕೊಳ್ತಾ ಇದ್ರಲ್ವಾ, ಕೆಲಸ ಕೊಡ್ಸಿದ್ದು ಅಥವಾ ಓದಿಸಿದ್ದು, ನಾನು ಮದುವೆ ಆಗ್ತೀನಿ ಅನ್ನೋ ಒಂದು ಕಾರಣಕ್ಕೆ ಅಂತ ಅಂದ್ಕೊಂಡೆ. ಮದುವೆ ಆದ್ಮೇಲೆ ಇದೆಲ್ಲ ಆಗಿರೋದು? ಹೌದಣ್ಣ. ಮದುವೆ ಆಗಿ 6 ತಿಂಗಳು ಬಿಟ್ಕೊಂಡು ಅವಳಿಗೆ TB ಅಟ್ಯಾಕ್ ಆಗಿ ನನ್ಗೆ ಮನೆ ಕಡೆ ಸಪೋರ್ಟ್ ಇಲ್ಲ ಅಣ್ಣ. ನಾನು ಇದ್ರಲ್ಲಿ ಬೆಂಗಳೂರು ಪರಪ್ನಗರದಲ್ಲಿ 8 ತಿಂಗಳು ಜೈಲಲ್ಲಿ ಇದ್ದೆ ಅಣ್ಣ. ಅಂದ್ರೆ ನಾನು ಅವಳು ಉಳಿಸ್ಕೊಳಕ್ಕೋಸ್ಕರ ಅಣ್ಣ ನಾನು ಏನೇನೋ ಮಾಡ್ಬಿಟ್ಟೆ ಅಣ್ಣ. ರಾಬ್ರಿ ಗಿಬ್ರಿ ಎಲ್ಲ ಮಾಡ್ಬಿಟ್ಟು ಉಳಿಸ್ಬಿಟ್ಟು ಮನೆಗೆ ತಂದು ಬಿಟ್ಬಿಟ್ಟು ಹೊಂಟೋದೆ ಅಣ್ಣ. ನಮ್ಮ ಅಮ್ಮನ ಕಾಲು ಇಟ್ಕೊಂಡು ತಂದು ಬಿಟ್ಬಿಟ್ಟು
ಹೋಗಿ ಒಂದು ಮಿನಿಟ್ ನೀವು ಜೈಲಿಗೆ ಹೋಗುವಂಥದ್ದು ಏನಾಗಿತ್ತು ಆ್ಯಂಡ್ ಅವ್ರನ್ನ ಉಳಿಸೋದಕ್ಕೋಸ್ಕರ ನೀವೇನು ಮಾಡಿದ್ರಿ? ಅಣ್ಣ ನಾನು ರಾಬ್ರಿ ಮಾಡ್ಬಿಟ್ಟೆ ಅಣ್ಣ. ಅಂದರೆ ನಿಮ್ಮ ಹುಡುಗಿನ ಮೆಚ್ಚಿಸೋದಕ್ಕೋಸ್ಕರ? ಮೆಚ್ಚಿಸೋದಕ್ಕೋಸ್ಕರ ಅಲ್ಲ ಅಣ್ಣ, ಅವಳಿಗೆ ನನ್ಗೆ TB ಅಟ್ಯಾಕ್ ಅಂತ ನನಗೆ ಇದರಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಹೇಳಿಲ್ಲ ನನಗೆ. ಅವರು ಹಾರ್ಟ್ ಅಲ್ಲಿ ಹೋಲ್ ಆಗಿದೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ 3 ಗಂಟೆಗೆಲ್ಲ ಆಪರೇಷನ್ ರೆಡಿ ಮಾಡ್ಬೇಕು, 3.5 ಲಕ್ಷ ರೆಡಿ ಮಾಡಂದ್ರು. ನಮ್ಮನೇನು ಕೈ ಬಿಟ್ಬಿಟ್ಟಿದ್ರು, ಯಾರು ಸಪೋರ್ಟ್ ಇರ್ಲಿಲ್ಲ ಅಣ್ಣ. ನನ್ಗೆ ವಿಧಿ ಇಲ್ಲ, ಫ್ರೆಂಡ್ಸ್ ಇದ್ರು, ಫ್ರೆಂಡ್ಸ್ ಎಲ್ಲ ಕೈ ಜೋಡಿಸಿದ್ರು. ನಾನು ಆತರ ಎಲ್ಲ ಮಾಡ್ದೆ ಅಣ್ಣ. ಉಳಿಸ್ಕೊಂಡೆ ಮನೆಗ್ ನಮ್ಮ ಅಮ್ಮನ್ ಕಾಲ್ ಇಟ್ಕೊಂಡು ಹತ್ಬಿಟ್ಟು ದೂರ ಇದ್ಬಿಡಿ, ಒಂದ್ 6-7 ವರ್ಷ ನೀವು ಮಕ್ಳು ಮರಿ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ಅಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಕ್ಲಿಯರ್ ಆಯ್ತು, ಹುಷಾರಾಯ್ತು. ತನ್ನ ನಮ್ಮಮ್ಮನ ಹತ್ರ ಬಿಟ್ಟು ಆಮೇಲೆ ಮಕ್ಳು ಎಲ್ಲ ಮಾಡಿ 8 ವರ್ಷದ ಮಗಳನ್ನ ಬಿಟ್ಟು ಹೋಗ್ಬಿಟ್ಟಿದ್ರು ಅಣ್ಣ ಅವಳು. ಈಗ ನಿಮ್ಮ ಮನೆಯವರು ಆ ಸಮಯದಲ್ಲಿ ಯಾಕೆ ನಿಮ್ಮನ್ನು ದೂರ ಇಟ್ಟಿದ್ರು? ಅಂದ್ರೆ ಪ್ರೀತಿ ಮಾಡಿ ಮದುವೆ ಆಗಿದ್ದು ಅನ್ನೋ ಕಾರಣಕ್ಕ? ಅಣ್ಣ ನಾವು ಅವಳು ಹೋಗೋವರೆಗೂ ಗೊತ್ತೇ ಇಲ್ಲ ಅಣ್ಣ ನನ್ಗೆ, ಅವಳು ಈ ತರ ಅಂತಾನೆ ಗೊತ್ತಿಲ್ಲ ನನ್ಗೆ. ಅಲ್ಲ, ನನ್ನ ಪ್ರಶ್ನೆ ಇರೋದು, ಅವ್ರಿಗೆ TB ಅಟ್ಯಾಕ್ ಆದಾಗಲೂ ನಿಮ್ಮ ಮನೆಯವ್ರು ನಿಮ್ಮನ್ನು ದೂರ ಇಟ್ಟಿದ್ರು, ಹೌದಲ್ವಾ? ನಮ್ಮ ಮನೆಯವರು ಡಾಕ್ಟ್ರು ಹೇಳಿದ್ರು ಅಣ್ಣ, ಸ್ಟಾರ್ಟಿಂಗ್ ಮದ್ವೆ ಆಗಿ ಒಂದ್ 4 ತಿಂಗಳಿಗೆನೆ ಹಂಗಾಗಿದ್ದು. 4 ತಿಂಗಳಾಗಿ ಒಂದ್ 5-6 ವರ್ಷ ನಾನ್ ಬ್ಯಾಚುಲರ್ ಲೈಫ್ ಕಳೆದೆ ಬೆಂಗಳೂರಲ್ಲಿ. ಅದಾದ್ಮೇಲೆ ಎಲ್ಲ ನೆಮ್ಮದಿಲಿದ್ದು ಅಣ್ಣ. ಊರಲ್ಲೂ ಎಲ್ಲ ಇದ್ದು, ಮಗುನು ಆಯ್ತು, ಎಲ್ಲ ಆಯ್ತು. ನಾನು ಊರಿಗೆ ಬಂದ್ ಸೆಟ್ಲ್ ಆದೆ, ಗಾಡಿ ವೆಹಿಕಲ್ ಗಳು ಮಾಡ್ಕೊಂಡೆ, ಜಮೀನ್ಗಳೆಲ್ಲ ಇಂಪ್ರೂವ್ ಮಾಡ್ಕೊಂಡೆ, ಲೈಫಲ್ಲಿ ಸೆಟ್ಲ್ ಆದೆ. ಇವಳು ಅವ್ರ ಮನೆ ಕಡೆ ಸೇರ್ಸಿರ್ಲಿಲ್ಲ ಅಣ್ಣ, ಒಂದ್ 13 ವರ್ಷ ಸೇರ್ಸಿರ್ಲಿಲ್ಲ. ಈಗ ರೀಸೆಂಟ್ ಇವಳು ಹೋಗೋದು January 16th ಬಂದ್ರೆ 1 ವರ್ಷ ಆಯ್ತು. ಇವಳು ಹೋಗೋದ್ 6 months ಅನ್ನೋದ್ಕಿಂತ ಮುಂಚೆ ಅಮ್ಮನ್ ನೆನ್ಕೊಂಡು ಅಳ್ತಿಲ್ಲ ಅಣ್ಣ. ನೈಟು ನಾನೇ ಹೋಗಿ ಕಾಂಪ್ರೋ ಮಾಡ್ದೆ, ಅವ್ರ ಅಮ್ಮನ್ ಕಾಲ್ ಇಟ್ಕೊಂಡು ಕಾಂಪ್ರೋ ಮಾಡ್ದೆ, ಯಾಕೋ ನೆನ್ಕೊಂಡು ಅಳ್ತಾವಳೆ ಅನ್ಬಿಟ್ಟು ನಾನೇ ಕಾಂಪ್ರೋ ಮಾಡ್ದೆ ಅಣ್ಣ. ಕೆಲ್ಸ ಕೊಡಿಸ್ದೆ. ಇವತ್ತು ಅವ್ರು ತುಂಬಾ ಬಡವ್ರು ಅಣ್ಣ. ಅವ್ರು ಇವತ್ತು ಅವ್ರ ಅಪ್ಪ ಅಮ್ಮ ಕೂಲಿ ಮಾಡ್ಕೊಂಡೆ ತಿಂತಾರೆ, ಏನಿಲ್ಲ. ಅವ್ರು ಒಳ್ಳೆಯವ್ರಣ. ಇವತ್ತು ಹೋಯ್ತಾ ಬರ್ತಾವಳೆ ಅಣ್ಣ, ಬಟ್ ಅವಳಿರೋ ಅಡ್ರೆಸ್ ನನಗೆ ಹೇಳ್ತಿಲ್ಲ. ಮೈಸೂರಲ್ಲಿ ಇದ್ದಾಳೆ, ಅವಳಿರೋ ಅಡ್ರೆಸ್ ನನ್ಗೆ, ಬಟ್ ಮಾತಾಡ್ತಾಳೆ, ಚೆನ್ನಾಗಿರ್ತಾಳೆ, ದುಡ್ಡು ಕಾಸು ಏನಾರ ಬೇಕಾದ್ರೆ ಕೇಳ್ತಾಳೆ, ಆಗ್ತಿರ್ತೀನಿ. ಬಟ್ ಬೇರೆ ಅದರ್ಸ್ SEXL ಮಾತ್ರ ನನ್ನ ಹತ್ರಕ್ಕೆ ತಗೋತಿಲ್ಲ. ಅಲ್ಲಪ್ಪ, ಈಗ ಅವರು ಇನ್ನೊಬ್ಬರ ಜೊತೆ ಅಥವಾ ಆ ರೀತಿ ಒಂದು ವಿಚಾರ ಇದ್ದಾಗ ನೀವು ಅದನ್ನು ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ದುಡ್ಡು ಹಾಕೋದು ಅದೆಲ್ಲ ಎಂತದ್ದು? ಅಲ್ಲ, ಯಾವ ಕಾರಣಕ್ಕೋಸ್ಕರ ಅದು ಮಾಡ್ತಾ ಇದೀಯ? ಎಲ್ಲ ಓಪನ್ ಆಗಿ ಹೇಳಿದೆ, ನಾನು ದುಡುಕ್ತೆ, ಎಲ್ಲಾ ಮಾಡ್ದೆ. ಇವತ್ ನನ್ಗೆ ಅವ್ನ ಅವಶ್ಯಕತೆ ನನ್ನ ಹತ್ರ ಎಲ್ಲ ಹೇಳಿದಲ್ಲ, ನಾನು ದುಡುಕ್ತೆ ಪ್ರತಿ, ನಾನು ಎಲ್ಲ ಮಾಡ್ದೆ, ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ ಎಲ್ಲ ಹೇಳಿದಾರೆ ನನ್ನ ಹತ್ರ. ಬಟ್ ಇವತ್ತು ಒಪ್ಕೋತಿಲ್ಲ, ನನ್ಗೆ ಅವ್ನ್ ಕಾಂಟ್ಯಾಕ್ಟ್ ಇಲ್ಲ ಅಂತಾನೆ ಇರ್ತಾಳೆ, ಅಳ್ತಾಳೆ, ಕರೀತಾಳೆ, ದುಡ್ಡು ಪ್ರಾಬ್ಲಮ್, ಹುಷಾರಿಲ್ಲ, ಹಾಗೆ ಹೀಗೆ ಅಂತಾಳೆ. ಅವಾಗ ನನ್ನ ಹಣ, ನಾನು 14 ವರ್ಷದಿಂದ 15 ವರ್ಷದಿಂದ ಸಂಸಾರ ಮಾಡ್ಬಿಟ್ಟಿನ ಹೊಟ್ಟೆ ಅವ್ರಿಗೆ ಇವತ್ತು ದುಡ್ಡು ಹಾಕೊಂಡೆ ಜೀವನ ಮಾಡ್ತಾ ಇದೀನಿ ಅಣ್ಣ. ನಾನು ಗಾಡಿ ಕಳ್ಕೊಂಡೆ ಅಣ್ಣ, ಒಂದ್ ಗಾಡಿ, ಯಾವ್ದೋ ಒಂದ್ ವೆಹಿಕಲ್ ಹರಾಜ್ ಹಾಕ್ಬಿಟ್ಟೆ. ಅವಳು ಹೋಗೋ ಟೈಮಲ್ಲಿ ಅವಾಗ ತಾನೇ ವೆಹಿಕಲ್ ಗಳು ತಂದಿದ್ದೆ, ಹರಾಜ್ ಹಾಕಿ ಅವಳನ್ನ ಹುಡ್ಕೋದಕ್ಕೆ 3.5 ಲಕ್ಷ ಖರ್ಚು ಮಾಡಿದ್ದೀನಿ ಅಣ್ಣ. ಇವತ್ತಿನ ಪ್ರಪಂಚದಲ್ಲಿ ಏನು ಅಂತ ನಿಮ್ಗೂ ಗೊತ್ತು, ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಅಣ್ಣ. 3.5 ಲಕ್ಷ ಖರ್ಚು ಮಾಡಿ ಹುಡುಕ್ತೆ ಕಣ ಅವಳನ್ನ. ಇವತ್ತು ಬರ್ತಾಳೆ 15 ತಿಂಗಳಿಗೆ ಬರ್ತಾಳೆ, ಪಾಪುನು ನೋಡ್ತಾಳೆ, ನನ್ನನ್ನು ಮಾತಾಡ್ತಾಳೆ, ಚೆನ್ನಾಗಿ ಎಲ್ಲಾ ರೀತಿಲೂ ಚೆನ್ನಾಗಿರ್ತಾಳೆ. ಅದೊಂದು ಬ್ಯಾಡು, ಇನ್ನೊಂದು ಬೇರೆ ವಿಚಾರದಲ್ಲಿ ಬಿಟ್ಟು ನೀನ್ ಮದ್ವೆ ಮಾಡ್ಕೋ ಅಂತಾಳೆ. ನೀನ್ ಅವನ ಅಫೇರ್ ಇಟ್ಕೊಂಡಿದ್ಯಾ ಈಗ್ಲೂ ಅಂತ ಕೇಳಿದ್ರೆ ನನ್ಗ ಅವ್ನ ಸವಾಸ ಇಲ್ಲ, ನನ್ನ ನಂಬು, ಹಂಗೆ ಹಿಂಗೆ ಅಂತಾಳೆ. ಯಾವ ರೀತಿ ಅಂದ್ರೆ ಇಡೀ ಫ್ಯಾಮಿಲಿ ಬಿಟ್ಬಿಟ್ಟಿದಾರೆ ಅಣ್ಣ. ಅವ್ರ ಫ್ಯಾಮಿಲಿ ಟೋಟಲ್ ಎಲ್ರು ಬಿಟ್ಬಿಟ್ಟಿದ್ದಾರೆ. ಅವ್ರ ಅಕ್ಕ ತಂಗಿ ಇದ್ರು, ಅವ್ರ ಚಿಕ್ಕಮ್ಮನ್ ಮಕ್ಳು, ಬೇಡ ಅವಳ ಸವಾಸಕ್ಕೆ ಹೋಗ್ಬೇಡ, ಬಿಟ್ಬಿಡು, ಹಂಗೆ ಹಿಂಗೆ ಟೋಟಲ್ ಫ್ಯಾಮಿಲಿ ಬಿಟ್ಬಿಟ್ಟಿದ್ದಾರೆ ಅವಳನ್ನ. ನಾನ್ ಹಂಗೂ 1-2 ಸತಿ ಪಾಯ್ಸನ್ ಏನೋ ತಗೊಂಡ್ಬಿಟ್ಟಿದ್ದೆ ಅಣ್ಣ. ಪಾಯ್ಸನ್ ತಗೊಂಡೆ, ಅವಳೆ ಎಲ್ಲ ಇದ್ ನೋಡ್ಕೊಂಡ್ಲು. ಬಟ್ ಅವಳು ನಂಬಕ್ಕೆ ಆಗ್ತಿಲ್ಲ, ಈಗ್ಲೂನು ನಂಬಕ್ ಆಗ್ತಿಲ್ಲ. ತುಂಬಾ ಒಂದ್ ಫೋನ್ ಕೊಡಲ್ಲ ಕೈಗೆ, ತುಂಬಾ ಗೌಪ್ಯವಾಗಿ ಏನೇ ಒಂದ್ ಮಾತಾಡ್ಬೇಕು ಅಂದ್ರು ಆಚೆ ಹೋಗಿ ಮಾತಾಡೋದು, ಆತರ ಎಲ್ಲಾ ಮಾಡ್ತಾರಣ್ಣ. ಬಂದ್ರುನು ಇಲ್ಲಿ ಊರಿಗೆ ಬಂದ್ರುನು. ಓಕೆ, ಈಗ ನಿಮ್ಮ ಪ್ರಶ್ನೆ ಏನು ಇಲ್ಲ ಅಣ್ಣ, ತುಂಬಾ ನೊಂದೋಗ್ಬಿಡಿ. ಇರೋರು ನಮ್ ತಾಯಿ ಒಬ್ರೆ. ನಮ್ ತಾಯಿಗೆ ಸ್ವಲ್ಪ ಏನೋ ಗೊತ್ತಾಗಲ್ಲ, ಅವ್ರಿಗೆ ಏನಂದ್ರೆ ಏನೋ ಗೊತ್ತಾಗಲ್ಲ. ನಮ್ ತಾಯಿಗೆ ನಾನ್ ಸರ್ವಸ್ವ. ನನ್ ಮಗಳು ನನ್ನ ಅರ್ಧ ಗಂಟೆ ಬಿಟ್ಟಿರಲ್ಲ ಕಾರಣ, ಅರ್ಧ ಗಂಟೆನೂ ಬಿಟ್ಟಿರಲ್ಲ ನನ್ ಮಗಳು ನನ್ನನ್ನ. ನಾನ್ ಪ್ರಪಂಚ ದೃಷ್ಟಿಲಿ ಅಣ್ಣ, ಇವತ್ತಿನ ಸಮಾಜದಲ್ಲಿ ನನ್ನನ್ನ ಏನ್ ಅನ್ಕೊಂಡಿದಾರ ಗೊತ್ತಿಲ್ಲ. ಅವಳ ದೃಷ್ಟಿಲಿ ಅಣ್ಣ ಖಂಡಿತ ನಾನ್ ದೇವರಾಗಿ ಬದುಕಿದ್ದೆ ಕಾರಣ. ಕಣ್ ಮರೆಯಕ್ಕೆ ಆಯ್ತಿಲ್ಲ ಕಣ ನನ್ ಕೈಲೆ. ಏನೇನೋ ಟ್ರೈ ಮಾಡ್ತೀನಿ, ಮರೆಯಕ್ಕೆ ಆಯ್ತಿಲ್ಲ ನನ್ ಕೈಲ. ಅವಳು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ ಅಣ್ಣ. ನಾನು ಡ್ರಿಂಕ್ಸ್ ಸ್ಮೋಕ್ ಆನ್ ಮಾಡ್ತಿದ್ದೆ. ಡ್ರಿಂಕ್ಸ್ ನ 1 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಬಿಟ್ಟಿದೀನಿ. ನಿದ್ದೆ ಬರಲ್ಲ, ನಾನ್ ಡ್ರಿಂಕ್ಸ್ ಮಾಡ್ಲೇಬೇಕು, ಆ ತರ ಅಡಿಟ್ ಆಗ್ಬಿಟ್ಟಿದೆ ನಾನು ಡ್ರಿಂಕ್ಸ್. ಇವತ್ ನಿಮಗೋಸ್ಕರ ನಾನ್ ಖಂಡಿತ ಡ್ರಿಂಕ್ಸ್ ಮಾಡಿಲ್ಲ. ನಾನ್ ಸಂಜೆನ 4 ಗಂಟೆನೆ ಡ್ರಿಂಕ್ಸ್ ಮಾಡ್ಬಿಡ್ತಿದ್ದೆ. ಇವತ್ತು ನಾವು ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ನಾನು ಡ್ರಿಂಕ್ಸ್ ಮಾಡಿಲ್ಲ, ತಂದು ಇಟ್ಕೊಂಡಿದೀನಿ, ಮಾಡಿಲ್ಲ. ಮಾಡ್ಬೇಕು, ನನ್ ನಿದ್ದೆ ಬರಲ್ಲ. ಅವಳನ್ನ ಮರೆಯಕ್ ನನ್ಗೊಂದ್ ಸಜೆಷನ್ ಹೇಳ್ಬೇಕಷ್ಟೇ ನೀವು. ನಾನ್ ಕಂಪ್ಲೀಟ್ ಆಗಿ ಮರೆತು ಬಿಡ್ಬೇಕು ನಾನು ಅವಳನ್ನ.
ಅವಳೆಲ್ಲ ಓಪನ್ ಆಗಿ ಹೇಳ್ಬಿಟ್ಟು ಅಣ್ಣ ನನ್ನ ಅಫೇರ್ ಇಟ್ಕೊಂಡಿದ್ದೆ, ನಾನು ಹಂಗೆ ಅವನ ಜೊತೆನೆ ಇದ್ದೆ. ಅವನು ಅಣ್ಣ ಅಂದ್ರೆ ಅವನನ್ನು ಕರ್ಕೊಂಡ್ ಬಂದಿದ್ದೆ ಅಣ್ಣ ಕಂಪ್ಲೇಂಟ್ ಮಾಡಿ. ಅವನ ಜೊತೆನೆ ಇದ್ಲು, ಇವಳುನು ಅವನ ಜೊತೆನೆ ಇದ್ಲು. ಮೈಸೂರಲ್ಲಿ ಕರ್ಕೊಂಡ್ ಬಂದಿದ್ದೆ. ಕರ್ಕೊಂಡ್ ಬಂದಾಗ ಇವನ್ ಇವನ್ ದುಡ್ಡಲ್ಲಿ ಲಾಕ್ ಮಾಡ್ಬಿಟ್ಟು ಅಣ್ಣ ಅವಳನ್ನ. 10 ಲಕ್ಷ ದುಡ್ಡು ಕೊಡ್ಬೇಕು ಯಾರಿಗೆ? ಇವಳು ನಮ್ಮ ಮನೆಯವಳಿಗೆ. ಇವನ್ ಟೋಟಲ್ ಸಾಲ ಮಾಡೋದು ಅಣ್ಣ 60 ಲಕ್ಷ. ಏನಂತ ಈಗ ಅವಳು ಹೇಳ್ತಾಳೆ, ನಾನ್ ದುಡ್ಡಿಗೆ ಮರ್ಯಾದೆ ಕೊಡ್ಲಿಲ್ಲ, ಅವನು ನಂಬಿಟ್ಟೆ, ನಾನು ಎಲ್ಲಾರ್ಗಿಂತ ಅವನನ್ನೇ ಜಾಸ್ತಿ ಇಷ್ಟಪಟ್ಬಿಟ್ಟೆ ಅಂತ ಹೇಳ್ತಾಳೆ. ನನ್ಗೆ ಅವಳು ನನ್ನ ಎದುರುಗಡೆ ಎಲ್ಲ ಹೇಳ್ಬಿಟ್ಟವಳ ಅಣ್ಣ ಅವಳು. ಇನ್ ಮುಂದೆ ನನ್ಗೊಂದ್ ಸವಾಸ ಬೇಡ, ನಾನು ಒಬ್ಳೇ ಇದ್ದೀನಿ, ಹಾಸ್ಟೆಲ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಬಟ್ ತುಂಬಾ ಗೌಪ್ಯ ಅಡ್ರೆಸ್, ಇಡೀ ಫ್ಯಾಮಿಲಿಗೆ ಅಡ್ರೆಸ್ ಹೇಳಿಲ್ಲ ಅವಳು. ತುಂಬಾ ಗೌಪ್ಯವಾಗಿ ಮೇಂಟೈನ್ ಮಾಡ್ತಾರಲ್ಲ ಅಣ್ಣ, ಅದೇನು ಅಂತ ಗೊತ್ತಿಲ್ಲ ಒಟ್ಟ ನನ್ಗಂತೂ. ಬಟ್ ಮರಿಬೇಕು ಅಷ್ಟೇ, ನಾನು ಅವಳನ್ನ ಕಂಪ್ಲೀಟ್ ಆಗಿ ಮರೆತ್ಬಿಡ್ಬೇಕು ಅಷ್ಟೇ. ಸಾಲನು ಮತ್ತೆ ನನ್ನ ತಲೆ ಮೇಲೆ 7 ಲಕ್ಷ ಹಾಕ್ಬಿಟ್ಟು ಹೋಗಿದಾರ ಅಣ್ಣ ಸಾಲ. ಇವಾಗ ನಮ್ಮ ಅಮ್ಮನ ಕೈಲಿ ಸೈನ್ ಹಾಕ್ಸ್ಕೊಂಡು ಮತ್ತೆ ಬ್ಯಾಂಕ್ ಗಳೆಲ್ಲ ಪ್ರಾಪರ್ಟಿ ಮೇಲೆಲ್ಲ ಸಾಲ ಎತ್ಬಿಟ್ಟವಳೆ. ಪೂರ್ತಿ ಅವನ್ ಬಾಯಿಗೆ ಹಾಕ್ಬಿಟ್ಟವಳೆ ಎಲ್ಲ ಹಾಕ್ಬಿಟ್ಟು. ನಾನು ಹೇಳ್ದೆ ಅಣ್ಣ, ನಿನ್ಗೆ 10 ಲಕ್ಷ 15 20 ಲಕ್ಷ ಆಗ್ಲಿ, ನನ್ ಪ್ರಾಪರ್ಟಿ ನನ್ನ ತಮ್ಮನ್ಗೆ ಏನ್ ಕೊಡ್ಬೇಕು ಎಲ್ಲ ಕೊಟ್ಬಿಡ್ತೀನಿ. ಅವ್ನ್ ಭಾಗದ ಪೂರ್ತಿ ಕೊಟ್ಬಿಟ್ಟು ನಾನು ಇಡೀ ಪ್ರಾಪರ್ಟಿ ಕಳ್ಕೊತೀನಿ. ನಾನು ನಾನು ಇನ್ನೊಂದೇನು ಅಂತಂದ್ರೆ, ನಾನು ಟೋಟಲಿ ನನ್ ಎಲ್ಲಾ ಡ್ರೈವಿಂಗು ಕಲ್ತಿದ್ದೀನಿ ಅಣ್ಣ. ನಾನು ಎಲ್ಲಾ ಡ್ರೈವಿಂಗು, ವ್ಯವಸಾಯನ ಬರುತ್ತೆ. ನನ್ಗೆ ಇಂತ ಗೊತ್ತಿಲ್ಲ, ನಂಗೆ ಎಲ್ಲ ಅವಳಿಗೂ ಎಲ್ಲ ಗೊತ್ತು. ನೀನ್ ಏನೇ ಸಾಲ ತೀರ್ಸಿದ್ರು ನಾನು ನಿನ್ ಜೊತೆ ಬಂದಿರಲ್ಲ. ಒಂದ್ಸತ್ ನಂಬಿಕೆ ಕೇಳ್ಕೊಂಡಿದೀನಿ, ಬಂದಿರಲ್ಲ, ಹಂಗೆ ಹಿಂಗೆ ಅಂತ ಹೇಳಕ. ಇವತ್ ಪಾಪನು ಕೇಳಲ್ಲ ನಮ್ಮಮ್ಮ. ನಮ್ ಪಾಪು ಇವತ್ತುನು ನಮ್ಮಮ್ಮ ನಂಗೆ ಅವಶ್ಯಕತೆನೇ ಇಲ್ಲ ಅಂತ ಕಾರಣ. ತುಂಬಾ ಬ್ರಿಲಿಯಂಟ್ ಅಣ್ಣ ನನ್ ಮಗಳು. 8 ವರ್ಷ, ತುಂಬಾ ಫಾಸ್ಟ್ ಇದ್ದಾಳೆ, ಓವರ್ ಫಾಸ್ಟ್ ಇದ್ದಾಳೆ ಅವಳು. ನನ್ಗೆ ಅಮ್ಮ ಬೇಡ ಪಾಪ, ನಂಗೆ ನೀನೇ ಬೇಕು ಪಾಪ, ನೀನೇ ನನ್ ಪ್ರಾಣ ಕಣ್ಪಪ್ಪ ಅಂತದೆ. ಅವಳು ನನ್ ಕೈಲಿ ಮರೆಯಕ್ಕಾಯ್ತಿಲ್ಲ ಕಾರಣ. ಮನೆಗಳಲ್ಲಿ ಬರೀ ಊಹಾಪೋಹಗಳು, ವಿಷಯಗಳು ಗೊತ್ತಷ್ಟೇ. ನನಗ್ ಪಿನ್ ಟು ಪಿನ್ ಡೀಟೇಲ್ಸ್ ಅವಳೇ ಹೇಳಿದಾಳೆ, ಎಲ್ಲ ಹೇಳಿದಾಳೆ. ನಾನು ಯಾವ ಮರದ ಹಿಂಗ್ ಮಾಡ್ಕೊಂಡೆ, ಹಿಂಗ್ ಬಿಟ್ಟೆ, ನಾನು ಅವನನ್ನೇ ಇಷ್ಟಪಟ್ಟೆ, ಹಿಂಗೆ ಎಲ್ಲ ಹೇಳಿದಾಳೆ ಅವಳು. ಅಂದ್ರೆ ಡಿವೋರ್ಸ್ ಅಪ್ಲೈ ಮಾಡಿದ್ದೆ ಅಣ್ಣ. ನಾನು ಅಪ್ಲೈ ಮಾಡಿ ಕೋರ್ಟ್ಗೆ ನಾನು ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅನ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ. ನನ್ಗೆ ನಮ್ಮಮ್ಮ ಅಳ್ತಿದ್ರು, ಯಾಕಂತ ನಮ್ಮ ಚಿಕ್ಕದ್ರಿಂದ ನಾನು ಗಂಡನ್ ತಿನ್ಕೊಂಡೆ, ನನ್ಗೆ ಯಾರು ನೆಮ್ಮದಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಿನ್ ಮದುವೆ ಮಾಡ್ಕೊ, ಹಂಗೆ ಹಿಂಗೆ ಅಂತಂದ್ರು. ಆ ಉದ್ದೇಶಕ್ಕೋಸ್ಕರ ಕೇಸ್ನ ಮೂವ್ ಮಾಡಿಸ್ದೆ ಅಣ್ಣ ನಾನು. ಡೈರೆಕ್ಟ್ ಕೋರ್ಟ್ ಬಂದ್ಬಿಟ್ಟು ಫೋನ್ ಮಾಡ್ತಾವಳೆ, ಜೊತೆಲೆ ಲಾಯರ್ ಕರ್ಕೊಂಡ್ ಬಂದವಳೆ, ಮೈಸೂರಿಂದಾನೆ ಜೊತೆ ಲಾಯರ್ ಕರ್ಕೊಂಡ್ ಬಂದ್ಬಿಟ್ಟು ಕೋರ್ಟ್ ಬಂದಿದೀವಿ ಅಂತ ಫೋನ್ ಮಾಡೋದು. ನೀನ್ ಯಾಕಮ್ಮ ನನ್ಗೆ ಹೇಳಿಲ್ಲ ಅಂತಂದ್ರೆ, ನೀನ್ ಸಾಲ ಮಾಡಿದೀನಲ್ಲ, ಸಾಲದವ್ರನ್ನ ಕರ್ಕೊಂಬಂದು ನನ್ನ ಹತ್ರ ಬಿಟ್ಟು ಗಲಾಟೆ ಮಾಡಿಸ್ತೀಯ ಅಂತ ಹೇಳಿಲ್ಲ. ಹಂಗೆ ಹಿಂಗೆ ಜನವರಿ ಕ್ಲಿಯರ್ ಆಗತ್ತಣ್ಣ, ಅವಳ್ದೇನಂದು ಕ್ಲಿಯರ್ ಆಗತ್. ನಾನ್ ನಮ್ಮ ಅಮ್ಮನ್ಗೋಸ್ಕರ, ನನ್ ಮಗ್ಳಿಗೋಸ್ಕರ ಬದುಕ್ತೀನಣ್ಣ ನಾನು. ನನಗ್ ಬೇಡ, ನನ್ನ ಮನಸ್ಥಿತಿ ಏನು ಅಂತ ನನಗ್ ಗೊತ್ತಣ್ಣ. ನಾನ್ ನಮ್ಮ ಅಪ್ಪ ಸತ್ತಿ 20-25 ವರ್ಷದಿಂದ ನಾನು ಎಷ್ಟು ನೊಂದಿದ್ದೀನಿ. ನನ್ನ ತಮ್ಮನು ಅವ್ರಿಗೆಲ್ಲರಿಗೂ ನನ್ನ ತಮ್ಮನ್ಗೆ 2 ಗಾಡಿ ತಗೊಟ್ಟೆ ಅಣ್ಣ ನಾನು. ನಮ್ಮ ಟೋಟಲ್ 4 ಗಾಡಿ ಇದ್ದಿದ್ದಣ್ಣ. 2 ಗಾಡಿ ಕಳ್ಕೊಂಡೆ, ಅವ್ಳು ಹುಡ್ಕಕ್ಕೋಸ್ಕರ 2 ಗಾಡಿ ಕಳ್ಕೊಂಡೆ. ನನ್ನ ತಮ್ಮಂಗೆ 2 ಗಾಡಿ ಕೊಟ್ಟೆ. ಅವನು ಮ್ಯಾರೇಜ್ ಆಯ್ತಣ್ಣ. ನಮ್ಮ ಮನೆಯವ್ರು ಹೋಗಿದ್ದು ಒಂದ್ 15 ಡೇಸ್ಗೆ ಅವನು ಲವ್ ಮ್ಯಾರೇಜ್ ಮದುವೆ ಮಾಡ್ಕೊಂಡ್ಬಿಟ್ಟ. ಟೋಟಲ್ ಎಲ್ಲ ದುಡ್ಡು ಕಾಸಲ್ಲಿ ಎಲ್ಲಾ ಚೆನ್ನಾಗಿದೀವಣ್ಣ, ಇವತ್ತು ಚೆನ್ನಾಗಿದೀವಿ. ಅವಳು ನನ್ ಬರದೇ ಇಲ್ಲ ಅಂತಾಳೆ, ಹಿಂಗೆ ಹೋಯ್ತಾ ಇರ್ತೀನಿ ಅಂತಾಳೆ. ಕಾಸು ಕೇಳ್ತಾಳೆ, ಏನೇನ್ ಬೇಕು ಯೂಸ್ ಮಾಡ್ಕೋತಾಳಣ್ಣ ನನ್ನ. ಏನೇನ್ ಬೇಕು ಎಲ್ಲ ನಮ್ಮ ಮನೆಗ್ ಗೊತ್ತಿಲ್ಲ, ನಮ್ಮ ಅಮ್ಮನ್ಗೂ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿಗೂ ಗೊತ್ತಿಲ್ಲ, ಯಾರಿಗೂ ಹೇಳ್ಬೇಡ ಅಂತಾಳೆ. ಬೇಕಾದಂಗ್ ದುಡ್ಡು ಇಸ್ಕೊತಾಳೆ, ಎಲ್ಲಾ ಮಾಡ್ತಾಳೆ. ನನ್ ಟೋಟಲಿ ಕಂಪ್ಲೀಟ್ ನಮ್ಮ ಅಮ್ಮನ್ಗೋಸ್ಕರ. ನಮ್ಮಮ್ಮ ಚಿಕ್ಕದ್ರಿಂದ ತುಂಬಾ ಕಷ್ಟ ಪಟ್ಬಿಟ್ಟಿದೆ ಅಣ್ಣ, ನನಗ್ ಗೊತ್ತು. ನಮ್ಮಮ್ಮಂಗೆ ಏನು ಗೊತ್ತಾಗಲ್ಲ, ಅವ್ರೊಂಥರ ಮುಗ್ದೆ ಅವ್ರ ನಮ್ಮಮ್ಮ. ಈಗ ಪಾಪ ಅಣ್ಣ 8 ವರ್ಷ, ಇವತ್ತಿನ ಸಿಚುವೇಶನ್ ಅಲ್ಲಿ ಇನ್ನೊಂದು 5 years ಹೋದ್ರೆ ಮೆಚುರಿಟಿ ಬಂದ್ಬಿಡ್ತವೆ. ಅವತ್ತಿನ ಸಿಚುವೇಶನ್ಗೆ ಆಮೇಲೆ ಎಲ್ಲಿ ಹೋಗ್ಲಣ್ಣ ನಾನು? ನನ್ ಲೈಫ್ ಹಾಳು ಮಾಡ್ಬಿಡ್ಲು ಕಣ. ಅವಳನ್ನ ಮರ್ತ್ಕೊಡ್ಬೇಕು. ಹೇಳ್ತಿಲ್ವಾ, ಯಾರ್ಗಾರ ಗಂಡ್ಸತ್ತವ್ರು ಬಾಳ್ ಕೊಟ್ಬಿಟ್ರು ಬರೋಗಿಲ್ಲ. ನನ್ಗೆ ಯಾವತ್ತು ಒಂದ್ ಹೆಣ್ಮಕ್ಳನ್ನ ಕಣ್ಣೆತ್ ನೋಡ್ಲಿಲ್ಲ ಕಣ. ಅವ್ಳು ಮದುವೆ ಮಾಡ್ಕೊಂಡಿದ್ವಿ. ನಾನ್ ತುಂಬಾ ಸಿನ್ಸಿಯರ್ ಆಗಿದ್ದೆ ನಾನು. ಎಂತ ಕೆಲ್ಸ ಮಾಡ್ಬಿಡ್ಲು ಅಣ್ಣ ಅಂದ್ರೆ ಮರೆಯಕ್ ಆಯ್ತಿಲ್ಲ ನನ್ ಕೈಲಿ, ಮರೆಯಕ್ಕೆ ಆಯ್ತಿಲ್ಲ ಅವಳನ್ನ. ಎಲ್ಲ 1000 ಜನ ಅವ್ರ ಫ್ಯಾಮಿಲಿ ಅವರೆಲ್ಲ ಹೇಳ್ತಾರಣ್ಣ, ಅವ್ರ ಅಪ್ಪನೇ ಹೇಳ್ತಾನೆ, ಅವ್ರ ಸ್ವಂತದ ಹುಡ್ಸಿದ್ ತಂದೆನೆ ಹೇಳ್ತಾನಣ್ಣ, ನೀನ್ ಗಂಡ್ಸಾಗಿದ್ರೆ ಅವಳನ್ನ ತುಂಡ ಕತ್ತರ್ಸಾಕು ಅಂತ ಕಾರಣ. ತುಂಡ ಕತ್ತರ್ಸಾಕ ನನಗ್ ಸಾಯಿಸಕ್ ಮನ್ಸಿಲ್ಲ ಕಾರಣ, ನಾನ್ ಸಾಕ್ಬಿಟ್ಟಿದೀನಿ ಅವಳನ್ನ. ಓಕೆ, ಈಗ ನನ್ನ ಮಾತನ್ನು ಕೇಳಿಸಿಕೊಳ್ಳುವ ಆ ಒಂದು ರೀತಿಯ ಶಕ್ತಿ ನಿನ್ನಲ್ಲಿದ್ದರೆ ನಾನು ಏನನ್ನೋ ಹೇಳಬಲ್ಲೆ ಅಥವಾ ನಾನು ನಿಮಗೆ ತಿಳಿಸಬಲ್ಲೆ. ನಿನ್ನ ಅಳುವೇ ನಿನಗೆ ಮುಖ್ಯ, ಹಾಗೂ ನೀನು ಇಂತಹದ್ದೊಂದು ಅಜ್ಞಾನದ ನಿರ್ಧಾರವನ್ನು ತೆಗೆದುಕೊಂಡು ನಿನ್ನ ಬದುಕು ಒಂದು ಹಂತಕ್ಕೆ ಶಿಥಿಲವಾಗಿ ಹೋಗ್ಬಿಟ್ಟಿದೆ, ಮುಗಿದು ಹೋಗ್ಬಿಟ್ಟಿದೆ ಒಂದು ಹಂತಕ್ಕೆ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸ್ಕೊ. ಒಬ್ಬ ಮನುಷ್ಯನನ್ನ ಚೆನ್ನಾಗಿದ್ದಾನೆ ಅಂತ ಯಾವುದ್ರ ಮೇಲೆ ಹಳಿತಾರೆ? ಅಣ್ಣ ಇವತ್ತಿನ ಪ್ರಪಂಚ ನೋಡ್ಕೊಂಡು ದುಡ್ಡಿಂದ ಅಣ್ಣ.
ಇದೇ ನಿನ್ನಲ್ಲಿರೋ ಮೊದಲ ತಪ್ಪು. ಇವತ್ತಿಗಲ್ಲ, ಯುಗ ಯುಗಗಳಿಗೂ ಕೂಡ ನೆಮ್ಮದಿ ಅಂದರೆ ಅದು ಯಾವುದೋ ಹಣದಲ್ಲಿರುವಂಥದ್ದಲ್ಲ. ನೀವು ಸುತ್ತಮುತ್ತ ಜನರನ್ನು ದುಡ್ಡಿಗೆ ಬೆಲೆ ಕೊಡೋರನ್ನು ಮಾತ್ರ ಇಟ್ಕೊಂಡ್ರೆ ನಿಮಗೆ ಜಗತ್ತು ಹಂಗೆ ಕಾಣುತ್ತೆ. ನಿಮ್ಮ ಸುತ್ತಮುತ್ತ ಬರೀ ದುಡ್ಡಿಗೆ ಮಾತ್ರ ಬೆಲೆ ಕೊಡೋರನ್ನು ಪಕ್ಕದಾಗ ಇಟ್ಕೊಂಡ್ರೆ ನಿಮ್ಗನ್ಸುತ್ತೆ ಹೌದು ಇಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಅಂತ. ಬಟ್ ಸಾಧು ಸಂತರ ಅಥವಾ ಇಂತಹ ಒಂದು ರೀತಿಯ ಹಣ ಅಥವಾ ಆಸ್ತಿ ಇವೆಲ್ಲವನ್ನು ಮೀರಿ ಕೇವಲ ಕಷ್ಟಕ್ಕಾಗೋರನ್ನ ಜೊತೆಗೆ ಇಟ್ಕೊಂಡ್ರೆ ನಿನಗನ್ಸುತ್ತೆ ಗುಡಿಸ್ಲಲ್ಲಿದ್ದರೂ ಕೂಡ ಅಂತಿಮವಾಗಿ ಒಬ್ಬ ಮನುಷ್ಯನ ಸುಖ ದುಃಖಗಳು ಅರಿವಿಗೆ ಬರೋದು ಆತ ಎಷ್ಟು ವರ್ಷ ಬದುಕದ, ಹೆಂಗೆ ಬದುಕದ ಅನ್ನೋದಲ್ಲ, ಎಷ್ಟು ನೆಮ್ಮದಿಯಿಂದ ಬದುಕದ. ಈ ಕಡೆ ನಮ್ಮ ತಾಯಿಗೋಸ್ಕರ ಅಂತ ಒಂದು ಮಾತು ಹೇಳ್ತೀರಾ, ಈ ಕಡೆ ಯಾವುದನ್ನು ಮರಿಬೇಕು ಅಂತ ಹೇಳ್ತೀರಾ. ನಾನು ಬಹಳ ಮೊದಲಿನಿಂದ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸತ್ಯವನ್ನು ಹೇಳಿಬಿಡ್ತೀನಿ. ನೀನು ಯಾವುದನ್ನು ಮರ್ತು ಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ದರೆ ಮೊದಲು ಅದನ್ನು ತೆಗೆದುಹಾಕು. ನಿನ್ನ ಬಾಲ್ಯದಿಂದಲೂ ನೀನು ನಡೆದ ಎಷ್ಟೋ ಘಟನೆಗಳನ್ನು ಇವತ್ತಿಗೂ ನೀನು ನೆನ್ಪಿಟ್ಕೊಂಡಿದೀಯ. ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನೆನಪಿದೆ. ಆ್ಯಂಡ್ ಯಾವುದನ್ನು ಯಾರೂ ಮರಿಲಿಕ್ಕಾಗಲ್ಲ. ನಾಳೆ ನನಗೆ ಚೆನ್ನಾಗಿರ್ಬೇಕಂದ್ರೆ ಕೆಲವು ಕೆಟ್ಟ ವಿಚಾರಗಳನ್ನು ಮರೆತಂತೆ ನಟಿಸ್ಲೇಬೇಕು. ಇಲ್ಲ ನಾನು 4 ಗಂಟೆಗೆ ಎಣ್ಣೆ ಕುಡಿತೀನಿ, ನನಗಿದಿಲ್ಲ ಅಂದರೆ ಆಗಲ್ಲ. ಈ ಕಡೆ ಮಗಳ ಬಗ್ಗೆ ಭವಿಷ್ಯದ ಬಗ್ಗೆ ದೊಡ್ಡ ಮಾತಾಡೋ ನೀವು, ಇಲ್ಲ ನಾನು 4 ಗಂಟೆಗೆ ಕುಡಿತೀನಿ. ನಾನು ಹೇಳುವುದನ್ನು ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನಮ್ಮ ಕಣ್ಣೀರು ಅಯೋಗ್ಯರಿಗೋಸ್ಕರ ಅಥವಾ ನಮ್ಮ ಪುನಃ ಕ್ಷಮೆ ಕೊಡ್ತಾ ಇರೋದು ಅಯೋಗ್ಯರಿಗೆ ಅನ್ನುವಂಥದ್ದೇ ನೀವು ಮಾಡಿರೋ ಮೊದಲ ತಪ್ಪು. ಯಾವತ್ತೋ ಒಂದು ದಿವಸ ಇಂತಹ ಒಂದು ದುಷ್ಟ ಕೆಲಸದಲ್ಲಿ ಅಥವಾ ಒಂದು ದುಷ್ಟ ಹೆಜ್ಜೆಯನ್ನು ಇಟ್ಟ ತಕ್ಷಣ ಅಥವಾ ಅನೈತಿಕ ಹೆಜ್ಜೆಯನ್ನು ಇಟ್ಟ ತಕ್ಷಣ ಒಂದು ಸಾರಿ ಕ್ಷಮಿಸಿದರೆ ಅದು ನಿನ್ನ ಪ್ರೀತಿ ಅದೆಲ್ಲವನ್ನು ಬೇರೆ ಹೆಸರು ಕೊಡ್ಬೋದಿತ್ತು. ಬಟ್ ನಿನಗಿದ್ದಂತಹ ಕುರುಡು ಪ್ರೇಮ ಎಂಥದ್ದು ಅಂದರೆ ಅಲ್ಲಿ ನಿನಗೆ ಪ್ರೀತಿ ದೊಡ್ಡದಾಗಿ ಹೋಯಿತು ಹೊರತು ಸತ್ಯ ನಿನಗೆ ದೊಡ್ಡದಾಗಲೇ ಇಲ್ಲ. ಯಾವಾಗ ಸತ್ಯವನ್ನು ಪ್ರೀತಿ ಎನ್ನೋ ಒಂದು ಮಾಯೆಯಲ್ಲಿ ಮುಚ್ಚಿಡೋ ಪ್ರಯತ್ನ ಮಾಡ್ತಿರೋ ಒಂದಷ್ಟು ದಿನ ಮುಚ್ಚಿಡ್ಬೋದಷ್ಟೇ. ಕಡೆಗೆ ಗೆಲ್ಲುವುದು ಸತ್ಯನೇ. ಇವತ್ತು ಗೆದ್ದಿರೋದು ಸತ್ಯನೇ. ನಿನ್ನ ಪ್ರೀತಿಯ ಮಾಯೆ, ಇವಳು ನನ್ನೋಳು ಅನ್ನೋ ಒಂದು ಭ್ರಮೆ ದೊಡ್ಡದಾಯ್ತೆ ಹೊರತು ಈಕೆ ನನ್ನ ನಂಬಿಕೆಯನ್ನು ಸಾಯಿಸಿ ಇನ್ನೊಬ್ಬರಿಗೆ ಅನೈತಿಕವಾಗಿ ಹೋದ್ಲು ಅನ್ನೋ ಆ ಸತ್ಯವನ್ನು ನೀನೇ ಮುಚ್ಚಾಕ್ಬಿಟ್ಟೆ ಕಣ್ಣಾರ. ಅವತ್ತು ನೀನು ಪದೇ ಕೊಟ್ಟ ಕ್ಷಮೆಗಳೇ ಇವತ್ತು ದೈತ್ಯವಾಗಿ ಬೆಳೆದುಬಿಟ್ಟಿದ್ದಾವೆ. ಅವತ್ತೊಂದು ಸರಿಯಾದ ಮಾರ್ಗದರ್ಶನ ಸಿಗಲಿಲ್ಲ. ನೀನು ಯಾವುದೋ ಕೆಟ್ಟದ್ದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡಬಾರ್ದು ಶ್ರಮವನ್ನೆಲ್ಲ ಮಾಡಿಬಿಟ್ಟೆ, ಮಾಡಬಾರ್ದು ಕೆಲಸವನ್ನೆಲ್ಲ ಮಾಡಿಬಿಟ್ಟೆ. ನೀನು ಯಾವುದೋ TB ಕಾಯಿಲೆ ಅಥವಾ ಆಕೆಯನ್ನು ರಕ್ಷಿಸಿದ್ದು ತಪ್ಪಲ್ಲ, ಆದರೆ ಅಂತಹದ್ದೊಂದು ಶಿಷ್ಟರಿಗೆ ಅಥವಾ ಒಳ್ಳೆಯವರಿಗೆ ಕೊಡಬೇಕಾಗಿರೋ ರಕ್ಷಣೆಯನ್ನು ನೀನು ದುಷ್ಟರಿಗೆ ಕೊಟ್ಬಿಟ್ಟೆ. ಇವತ್ತು ನೀನು ಮನಸ್ಸು ಮುಟ್ಕೊಂಡು ಹೇಳು, ನಿನ್ನ ಬದುಕು ಈ ಮೋಹ, ಈ ಕಾಮ, ಈ ಆಸೆ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ, ಆಕೆಗೂ ವಯಸ್ಸು ಮೀರಿ ನಿಮಗೂ ದೇಹ ಸುಕ್ಕು ಕಟ್ಟೋವರೆಗೂ, ಬಟ್ ಕಡೆಯವರೆಗೂ ಉಳಿಯೋದು ಕೇವಲ ವ್ಯಕ್ತಿತ್ವ ಮಾತ್ರ. ನಿನಗೆ ಇವತ್ತು ಯಾಕೆ ಬೇಕಾವಳು? ಮೋಹಕ್ಕ, ಕಾಮಕ್ಕ ಅಥವಾ ಯಾವುದೋ ಪ್ರೀತಿಗ? ನಿನ್ನ ಪ್ರೀತಿಗೆ ಯೋಗ್ಯರಾಗಿರೋರು ನಿನ್ನ ಜೊತೆ ಇದ್ದರೆ ನಿನ್ನ ಇಡೀ ಬದುಕು ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ನೀನು ಯಾವುದಕ್ಕೆ ಅಳ್ತಾ ಇದೆಯಾ, ಕುಡಿತಾ ಇದೆಯಾ, ಈ ಎಲ್ಲ ಜಗತ್ತನ್ನು ಮರೆತು ಕೇವಲ ಒಂದು ವಿಚಾರಕ್ಕೆ ಅಳ್ತಾ ಇದೆಯಾ, ಆ ಒಂದು ದುಷ್ಟತನದಿಂದ ಕೂಡಿದೆ. ಹಾಗೂ ಅದು ಯಾವತ್ತೂ ನಿನ್ನ ಹತ್ರ ಬಂದರೆ ನೀನು ಆಸೆ ಪಟ್ಟಂಥ ಆ ಸಿಹಿಯಾದ ಬದುಕು ನಿನಗೆ ಸಿಗೋದಿಲ್ಲ. ಅದು ಈಗ ಹೇಗೆ ಆಗ್ಬಿಟ್ಟಿದೆ ಅಂದರೆ ಈ ಪುನಃ ಕಾಸಿದ ಚಹಾ ಥರ. ಈ ಒಮ್ಮೆ ಆರಿ ಹೋಗಿರುತ್ತೆ, ಅದನ್ನು ಮತ್ತೆ ಕಾಸು ಕುಡಿದ್ರೆ ಮೊದಲನೇ ಸಿಹಿ ಸಿಗುತ್ತಾ? ಇವತ್ತು ನೀನೇನೇ ಅತ್ತು ಕರೆದು ಎಲ್ಲ ನಿನ್ನ ದುಃಖಕ್ಕೂ ಕಾರಣ ನಿನ್ನ ಅಜ್ಞಾನ. ನೀನು ಯಾರನ್ನು ರಕ್ಷಿಸಿದ್ದು ತಪ್ಪಲ್ಲ, ಯಾರಿಗೂ ಸಹಾಯ ಮಾಡಿದ್ದು ತಪ್ಪಲ್ಲ. ಬಟ್ ಆ ಸಹಾಯ ಮಾಡಿದ್ದು, ರಕ್ಷಿಸಿದ್ದು, ಅದನ್ನು ಮೀರಿ ನೀನು ಅವೆಲ್ಲವನ್ನು ಮಾಡಲಿಕ್ಕೆ ಕಾರಣ ಆಗಿದ್ದು ಅವಳು ನನಗೆ ಬೇಕು, ಆ ಮೋಹ. ಮೋಹ ಯಾವತ್ತೂ ತಪ್ಪಲ್ಲ, ಆದರೆ ಆ ಮೋಹ ದುಷ್ಟರ ಪರವಾಗಿದ್ದರೆ, ಆ ಮೋಹ ಕೆಟ್ಟವ್ರ ಪರವಾಗಿದ್ದರೆ ಅದು ಯಾವತ್ತಿಗೂ ದುಃಖಕ್ಕೆ ಕಾರಣ. ನೋಡಿ, ಒಬ್ಬ ಮನುಷ್ಯ, ಭಗವದ್ಗೀತೆಯ ಒಂದು ವಿಚಾರವನ್ನು ನಿಮ್ಮ ತಲೆಗೆ ತುಂಬ್ತೀನಿ, ಗಮನವಿಟ್ಟು ಕೇಳಿ. ಸಮರ್ಪಣಾ ಭಾವನೆ ಬಹಳ ಮುಖ್ಯ ಬದುಕಲ್ಲಿ ನೆಮ್ಮದಿಯಾಗಿರೋದಕ್ಕೆ. ನೋಡಿ, ಒಬ್ಬ ಶಿಷ್ಯ ಗುರುವಿಗೆ ಸಮರ್ಪಿತನಾಗಬೇಕು. ಅವನು ಜ್ಞಾನವನ್ನು ಕಲಿಯೋದು ಬೇರೆ, ಆದರೆ ಗುರುವಿನ ಪಾದಕ್ಕೆ ಬೀಳೋದಕ್ಕೆ, ಅಂದರೆ ಅಷ್ಟು ಸಮರ್ಪಣಾ ಭಾವನೆ ಆದರೆ ಮಾತ್ರ ಗುರುವಿನ ಕಾಲನ್ನು ಹಿಡಿದ್ರೆ ಅಥವಾ ಗುರುವಿಗೆ ಗುಲಾಮನಾದಾಗ ಆ ಜ್ಞಾನ ಆ ಶಿಷ್ಯನ ತಲೆಗೆ ಹೋಗುತ್ತೆ. ಅರ್ಥಾತ್ ನಾವು ಈಗ ಒಬ್ಬ
ಕೂಲಿ ಆಳು ತನ್ನ ಯಜಮಾನನಿಗೆ ಸಮರ್ಪಣೆಯಾಗಿರಬೇಕು, ಹೆಂಡತಿ ಗಂಡನಿಗೆ ಸಮರ್ಪಣೆ ಆಗಿರಬೇಕು, ಗಂಡ ಹೆಂಡತಿಗೆ ಸಮರ್ಪಣೆ ಆಗಿರಬೇಕು. ಇಲ್ಲಿ ಸಮರ್ಪಣೆಗಳು ತಪ್ಪಲ್ಲ, ಆದರೆ ಒಬ್ಬ ದುಷ್ಟರ ಪರವಾಗಿ ನಿಮಗಿರೋ ಸಮರ್ಪಣೆ ಇದೆಯಲ್ಲ, ನೀವು ಇಡೀ ಜೀವನವನ್ನು ಸಮರ್ಪಿಸಿಕೊಂಡ್ರಿ, ಆದರೆ ನಿಮ್ಮ ತಾಯಿಗೋಸ್ಕರ ಅಲ್ಲ, ಯಾರೋ ದುಷ್ಟರಿಗೆ. ಕರ್ಣ ಮಹಾಭಾರತದಲ್ಲಿ ಮಹಾನ್ ಧರ್ಮಾತ್ಮ, ಆದರೆ ಅವನು ದುರ್ಯೋಧನನಿಗೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದ. ಅರ್ಜುನ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡ. ಅರ್ಥಾತ್ ಸಮರ್ಪಣೆಗಳಲ್ಲಿ ತಪ್ಪಿಲ್ಲ, ಬಟ್ ಎಂಥವರ ಪರವಾಗಿ ನೀನೊಬ್ಬ ರೌಡಿಗೆ ಹೋಗ್ಬಿಟ್ಟು ಅಥವಾ ಕೊಲೆಗಡಕನಿಗೆ ಹೋಗ್ಬಿಟ್ಟು ಅಣ್ಣ ನಾನು ನಿಮ್ಮ ಶಿಷ್ಯ ಅಂತ ಅವನಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಆ ಸಮರ್ಪಣೆ ಪುಣ್ಯಕ್ಕೆ ಸೇರೋದಿಲ್ಲ. ನೀನು ಅಂದ್ಕೊಳ್ಬೋದು, ಹೌದು ನಾನು ಒಬ್ಬರಿಗೆ ಶರಣಾಗಿದ್ದೀನಿ, ನಾನು ಅವ್ರಿಗೆ ಸಹಾಯ ಮಾಡ್ತಿದ್ದೀನಿ, ಅವ್ರಿಗೆ ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀನಿ, ಬಟ್ ನಿಮ್ಮ ಸಮರ್ಪಣೆ ದುಷ್ಟರ ಪರವಾಗಿತ್ತು, ಹೌದಲ್ವಾ? ಇವತ್ತು ನಿನ್ನ ಇಡೀ ಬದುಕಿನ ಸಮರ್ಪಣೆ ಯಾರೋ ಹಾದಿ ತಪ್ಪಿದವಳಿಗೋಸ್ಕರ, ಯಾರೋ ಅನೈತಿಕ ದಾರಿಯನ್ನು ಇಟ್ಕೊಂಡವಳಿಗೋಸ್ಕರ, ಅಥವಾ ನಿನ್ನ ಎಲ್ಲ ಆಸೆಗಳನ್ನು ನುಚ್ಚು ನೂರು ಮಾಡಿ ಕ್ಷಣಿಕ ಸುಖಕ್ಕೋಸ್ಕರ ಹೋದವಳಿಗೋಸ್ಕರ ನಿನ್ನ ಸಮರ್ಪಣೆ. ನಿನ್ನ ತಪ್ಪು ನಿನ್ನ ಸಮರ್ಪಣೆಯದ್ದಲ್ಲ, ಬಟ್ ನಿನ್ನ ಯಾರ ಬಗೆಗೆ ನಿನ್ನ ಸಮರ್ಪಣೆ ಇತ್ತು, ನಿನ್ನ ತಾಯಿಗೋಸ್ಕರ ಅಲ್ಲ, ಅಥವಾ ಇನ್ಯಾರಿಗೋಸ್ಕರನೂ ಅಲ್ಲ. ಒಂದು ರಾಬ್ರಿ ಮಾಡೋ ಹಂತಕ್ಕೆ ಹೋಗ್ತೀಯ, ಅವತ್ತು ನಿನ್ನ ಆಟ ಆಡಿಸಿದ್ದು ನಿನ್ನ ಅಜ್ಞಾನ ಮಾತ್ರ. ನೀವು ನಂಬಿ ಇವತ್ತು ನೀವು ದುಃಖವನ್ನು ಅನುಭವಿಸ್ತಿದ್ದೀರಾ ಅಂದರೆ ಇದು ಈ ಸಂಜೆಗೆ ಸಿಕ್ಕ ವಿಚಾರವಲ್ಲ, ಇದು ಯಾವತ್ತೂ ತೆಗೆದುಕೊಂಡ ನಿರ್ಧಾರದ ಫಲ. ಒಂದು ತಿಂಗಳೆಲ್ಲ ಕೆಲಸ ಮಾಡಿ ನಾವು ತಿಂಗಳ ಅಂತ್ಯದಲ್ಲಿ ಸಂಬಳಕ್ಕೆ ಕಾಯ್ತೀವಿ, ಹೌದಲ್ವಾ? ಅರ್ಥಾತ್ ಒಂದು ಫಲಕ್ಕೋಸ್ಕರ ನಾವು ತಿಂಗಳ ಹಿಂದೆ ನಾವು ಒಂದು ನಿರ್ಧಾರ ತಗೊಂಡು ಕೆಲಸ ಮಾಡಬೇಕು ಅಂತ, ಹಾಗೂ ತಿಂಗಳೆಲ್ಲ ಕೆಲಸ ಮಾಡೋದು, ತಿಂಗಳ ಕೊನೆಯಲ್ಲಿ ನಮಗೊಂದು ಫಲ ಸಿಕ್ತು. ಇವತ್ತು ಈ ನಿನ್ನ ದುಃಖ ಇದು ಇವತ್ತು ಅಥವಾ ಇವತ್ತಿನ ಸಂಜೆಯದಲ್ಲ, ಈ ಹಿಂದೆ ತೆಗೆದುಕೊಂಡ ಅನೇಕ ತಪ್ಪು ನಿರ್ಧಾರಗಳು. ಇವತ್ತಿಗೂ ದುಡ್ಡು ಕಳಿಸೋದಾಗಿರ್ಬೋದು, ಒಂದು ಕ್ಷಣ ನಾನು ದುಡ್ಡು ಕಳಿಸ್ತಾ ಇರೋದು ಅಥವಾ ನಾನು ಇಷ್ಟೆಲ್ಲ ಗೋಗರಿತಾ ಇರೋದು ಯಾರೋ ದುಷ್ಟಳಿಗೋಸ್ಕರ. ನೀವು ಕೆಲಸ ಕೊಡಿಸಿದ್ದು ಅದು ಇದು ಅವೆಲ್ಲವನ್ನು ಸೈಡಿಗಿಟ್ಟು ನೀನು ಒಮ್ಮೆ ಯೋಚನೆ ಮಾಡು, ಇವತ್ತಲ್ಲ ನಾಳೆ ಅಲ್ಲ ಇನ್ಯಾವತ್ತಾದರೂ ಕೂಡ ನಿನ್ನ ಬದುಕಲ್ಲಿ ಈ ನೆನಪು ಶಾಶ್ವತವಾಗಿ ಉಳಿಯುತ್ತೆ. ಆದರೆ ನೀನು ಬುದ್ಧಿವಂತನಾದರೆ ನಿನ್ನ ಉಳಿದಿರುವ ಆಯಸ್ಸನ್ನು ನಿನ್ನ ತಾಯಿಗೋಸ್ಕರ, ನಿನ್ನ ಮಗಳಿಗೋಸ್ಕರ, ನಿನ್ನ ತಮ್ಮನಿಗೋಸ್ಕರ, ಯಾರೋ ಬೀದಿಯಲ್ಲಿ ಹೋಗೋ ಸತ್ಯದವರಿಗೆ ಧರ್ಮವಂತರಿಗೆ ಕೊಡು. ನೀನು ಕುಡಿದು ಬಿಟ್ರೆ ಹತ್ತು ಬಿಟ್ರೆ ಇದು ಯಾವ ಬಗೆಹರಿಯೋದಲ್ಲ. ದಯವಿಟ್ಟು ಬದುಕಿನ ಸತ್ಯಗಳನ್ನು ಅರ್ಥ ಮಾಡ್ಕೊ. ಆಕೆ ಬಾಯ್ಬಿಟ್ಟು ಹೇಳ್ತಾ ಇದ್ದಾಳೆ, ಆಗಿರುವ ಕೆಟ್ಟ ಕೆಟ್ಟ ವಿಚಾರವನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾ ಇದ್ದಾಳೆ. ಇದನ್ನಾದರೂ ಕೂಡ ಮೀರಿ ಆಕೆಯನ್ನೇ ಬೇಕು ಅನ್ನುವಂಥದ್ದು. ನೀನು ಆಕೆಯನ್ನು ಪ್ರೇಮಿಸುವುದಾದರೆ ನಿನ್ನ ಮನಸ್ಸಲ್ಲಿ ಪ್ರೇಮಿಸು, ಬಟ್ ಅಲ್ಲಿಂದ ನೀವು ಯಾವ ಆಕಾಂಕ್ಷೆಗಳನ್ನು ಇಟ್ಕೊಳ್ಬೇಡ. ನಿನಗೆ ಆಕೆ ಇಷ್ಟ ಅಂದರೆ ನೀನು ಒಬ್ಬ ನಿಜವಾದ ಪ್ರೇಮಿ ಆದರೆ ದೂರದಲ್ಲಿದ್ದರೂ ಬಿಡು, ಅವಳು ಯಾವತ್ತಿದ್ರೂ ನನ್ನ ಹೃದಯದಲ್ಲಿ ಇರ್ತಾಳೆ ಅಂತ ನೀನು ಮದುವೆ ಆಗದಂಗೆ ನಿನ್ನ ಮನೆಯನ್ನು ನೋಡಿಕೊಂಡು, ನಿನ್ನ ತಾಯಿಯನ್ನು ನೋಡಿಕೊಂಡು, ನಿನ್ನ ತಮ್ಮನಿಗೆ ಸಹಾಯ ಮಾಡಿಕೊಂಡು, ನಿನ್ನ ಮಗಳನ್ನು ನೋಡಿಕೊಂಡು, ಊರಿನಲ್ಲಿರೋ ನಿರ್ಗತಿಕರಿಗೆ ಅಥವಾ ಯಾರಿಗೊಬ್ಬರಿಗೆ ಸಹಾಯ ಮಾಡಿಕೊಂಡು ನಿನ್ನ ಬದುಕನ್ನು ಸಾರ್ಥಕ ಮಾಡ್ಕೊಳ್ಬೋದು. ಅಣ್ಣ ಒಂದೇ ಒಂದು ನಿಮಿಷ ಮಾತಾಡು, ಒಂದ್ ಸೆಕೆಂಡ್ ಮಾತಾಡ್ತೀನಿ ಅಣ್ಣ. ನಮ್ಮೂರಲ್ಲ ಅಣ್ಣ ಇವತ್ತು ಹೇಳ್ತಾರ ಕಾಣ, ಹೆಣ್ಮಕ್ಳುಗಳು ದೊಡ್ಡವರು ಎಲ್ಲ ಹೇಳ್ತಾರ ಕಾಣ. ನಾನು ನೋಡೋದ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದೆ, ಎಂತ ಕೆಲಸ ಮಾಡಿಲ್ಲ ಅಂತ ಎಲ್ಲ ನನ್ನ ಹತ್ರ ಬಂದು ಹೇಳ್ತಾರೆ. ನಾನು ಒಂದು 6 ತಿಂಗಳು ಮನೆಯಿಂದ ಆಚೆ ಬಂದಿಲ್ಲ ಅಣ್ಣ, ಮರ್ಯಾದೆ ಹೊಂಟೋಗ್ಬಿಡ್ತು ಅಂದ್ಬಿಟ್ಟು ನನ್ನ ನಮ್ಮ ಮನೆ ಹತ್ರ ಬಂದು ಹೇಳ್ತಾರೆ ಕಾರಣ. ಎಲ್ಲ ಬೇರೆ ಬೇರೆ ಕ್ಯಾಸ್ಟ್ ಅವರೆಲ್ಲ ಬಂದು ಅಳ್ಬೇಡ ಎಲ್ಲ ತಪ್ಪಿಕೊಂಡು ಹೇಳ್ತಾರೆ ಕಾರಣ. ನಮ್ಮೂರವ್ರು ಇವತ್ತು ಹೇಳ್ತಾರೆ ನನ್ಕಂಡ್ರೆ. ನೋಡು, ನೋಡ್ಕೊಂಡಿದ್ದೆ ಕಾರಣ. ನಾನು ಗೊತ್ತಿಲ್ಲ, ನಿಮ್ಮ ಬಗ್ಗೆ ನಿಮ್ಮ ಧ್ವನಿ ಕೇಳಿದಾಗ ನನಗೊಂದು ಅನಿಸ್ತಾ ಇದೆ, ನೀನು ಮೂಲಭೂತವಾಗಿ ನಿನ್ನಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಕೋಪ ಅಥವಾ ಸ್ವಲ್ಪ ರಗಡ್ ಅನ್ನೋದನ್ನು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲಿ ನೀನು ತುಂಬ ಚೆನ್ನಾಗಿ ಇಲ್ಲಿವರೆಗೂ ಅದೊಂದು ಹೆಸರು ಕಾಪಾಡಿಕೊಂಡು ಬಂದಿದೆಯಾ. ನೋಡು, ಈಗ ನೀನು ದಯವಿಟ್ಟು ಸುಮ್ಮನೆ ಕೇಳಿಸ್ಕೊ. ಈ ಸಮಯದಲ್ಲಿ ನೀನು ಕೋಪದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ನೋಡಿ, ಬದುಕಲ್ಲಿ ಈ 3 ವಿಚಾರಗಳನ್ನು ದಯವಿಟ್ಟು ಫಾಲೋ ಮಾಡಿ. ನೀನು ದುಃಖದಲ್ಲಿದ್ದಾಗ ಯಾವ ನಿರ್ಧಾರವನ್ನು ತಗೊಳ್ಬೇಡ. ಈಗ ನಿನಗೆ ಅಳು ಇದೆ, ಯಾರೂ ನನಗೆ ಸಿಗಲಿಲ್ಲ ಅನ್ನೋ ಕೋಪ ಇದೆ, ಈ ಸಮಯದಲ್ಲಿ ನೀನೇನೇ ನಿರ್ಧಾರ ತಗೊಂಡ್ರು ಕೂಡ ಅದು ಅಜ್ಞಾನದ ಪರಮಾವಧಿ. ನನ್ನ ಫ್ರೆಂಡ್ಸ್ ಎಲ್ಲ ಹಿಂಸೆ ಮಾಡ್ತಾರೆ ಅಣ್ಣ, ಅವಳಿಗೆ ಯೋಗ್ಯತೆ ಇಲ್ಲ, ಅವಳಿಗೆ ಏನಾರ ಮಾಡಿ ಸಾಯಿಸ್ಬಿಡೋಣ ಅಂತಾರೆ. ನೋಡಪ್ಪ, ಈಗ ನೀವು ನಮ್ಮ ವಿಚಾರಗಳನ್ನು ಅಥವಾ ನನ್ನ ವಿಚಾರಗಳನ್ನು ಕೇಳಿ ಪ್ರೇರೇಪಿತರಾಗಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ, ನಿನ್ನ ಮೇಲೆ ನಂಬಿಕೆ ಇಟ್ಟು. ಡೈವರ್ಸ್ ತಗೊಂಡು ಆ ಹೆಣ್ಣಿನ ವಿಚಾರ ಏನಿದೆ, ಹಣ ಕಳಿಸೋದಾಗಲಿ, ಆ ವಿಚಾರವಾಗಿ ಮತ್ತೆ ಊರಿಗೆ ಕರೆಸ್ಕೊಳ್ಳೋದಾಗಲಿ, ನೋಡೋದಾಗಲಿ, ಇದು ಯಾವುದೂ ಇನ್ನು ಮುಂದೆ ನಡಿಬಾರ್ದು.
ಆ್ಯಂಡ್ ನೀನು ಹಣ ಕಳಿಸೋದ್ರಿಂದ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ನೀನು ಪ್ರೋತ್ಸಾಹ ಕೊಡ್ತಾ ಇದೀಯಾ. ಕೆಟ್ಟ ಕೆಲಸವನ್ನು ಮಾಡ್ತಾ ಇರೋ ಅವಳದೆಷ್ಟು ತಪ್ಪಿದೆಯೋ ಅದಕ್ಕೆ ದೂರದಲ್ಲೇ ನಿಂತು ಪೋಷಣೆ ಮಾಡ್ತಾ ಇರೋ ನಿಂದು ಅಷ್ಟೇ ತಪ್ಪು, ಹೌದಲ್ವಾ? ನಿನ್ನ ನಿಮಗೆ ಆಸ್ತಿ ಇರೋರಾಗಿ ಅಥವಾ ಎಲ್ಲವೂ ಇರೋರಾಗಿ ನಿಮಗೆ ಆ 1,000 10,000 ಏನೂ ಅಲ್ಲದೆ ಇರ್ಬೋದು. ಬಟ್ ಇನ್ಯಾರಿಗೂ ಒಬ್ಬರಿಗೆ, ನಿಮ್ಮೂರಲ್ಲೇ ಇರೋರಿಗೆ ಅಥವಾ ನಿನ್ನ ಮಗಳಿಗೆ ನೀನು ಅದರಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಅಥವಾ ನಿನ್ನ ಬದುಕನ್ನು ಅದ್ಭುತ ಮಾಡಿಕೊಳ್ಬೋದು. ದಯವಿಟ್ಟು ಹೇಳ್ತೀನಿ, ಇವತ್ತಿಗೆ ನನ್ನ ಮಾತನ್ನು ಕೇಳು. ನಾನು ಹೇಳುವಂಥದ್ದು ನಿನ್ನ ಉದ್ದೇಶಕ್ಕೋಸ್ಕರ. ಮೊದಲು ಅಜ್ಞಾನವನ್ನು ಬಿಡು, ಯಾವುದೋ ಮೋಹವನ್ನು ಬಿಟ್ಬಿಡು. ಈ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ಯಾವುದೇ ವಸ್ತುವಿನ ನಿರಂತರ ಸಂಪರ್ಕದಿಂದ ನಮಗದ್ರ ಮೇಲೆ ಮೋಹ ಬೆಳೆಯುತ್ತೆ. ಇದು ಯಾವುದು 1 ತಿಂಗಳು 2 ತಿಂಗಳಾಗಿದ್ದರೆ ನೀನು ಆಕೆ ಮೇಲೆ ಇಷ್ಟೊಂದು ಮೋಹ ಪಡ್ತಿರ್ಲಿಲ್ಲ. ಆದರೆ ನೀನು ಆಕೆಯನ್ನು ಓದಿಸಿ ಆಕೆಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಒಂದು ರೀತಿಯಲ್ಲಿ ಆಕೆಯ ಪಾಲಿನ ತಂದೆ ತಾಯಿ ಎಲ್ಲವೂ ನೀನೇ ಆಗಿದ್ದೆ. ಆ ಕಾರಣದಿಂದ ಈ ಮೋಹ ಅಥವಾ ಈ ಪ್ರೀತಿ ಇಷ್ಟು ಆಳವಾಗಿದೆ. ನೀನೊಬ್ಬ ನಿಜವಾಗಲೂ ಬುದ್ಧಿವಂತನಾದರೆ, ಜೀವನವನ್ನು ಅರ್ಥ ಮಾಡಿಕೊಂಡಿರುವವನಾದರೆ, ನೀನು ಸಹಾಯ ಮಾಡಿದ್ದನ್ನು ಹೇಳಿಬಿಟ್ಟು ನೀನು ಸಹಾಯ ಮಾಡಿದ್ದೀನು ಅನ್ನೋ ಒಂದು ಕಾರಣಕ್ಕೆ ನೀನು ಪ್ರೀತಿಯನ್ನು ಬೇಡಲಿಕ್ಕಾಗಲ್ಲ. ಆ ಪ್ರೀತಿ ತಾನಾಗಿ ಬರಬೇಕೆ ಹೊರತು, ಅಯ್ಯೋ ಇವನು ನನಗೆ ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತಾ ಅಂತ ಆಕೆ ಪ್ರೀತಿ ಮಾಡಿದ್ರೆ ಅದೊಂದು ವ್ಯವಹಾರ, ಹೌದಲ್ವಾ? ಆ ಪ್ರೀತಿ ನೀನು ಆಕೆಗೆ ಸಹಾಯ ಮಾಡಿದೀಯಾ ಅಂತ ಬರಬಾರ್ದು. ಆತ ನನಗೊಂದು ಬದುಕು ಕೊಟ್ಟ ಅನ್ನೋ ಆ ಒಂದು ವಾತ್ಸಲ್ಯದಿಂದ, ಆ ತುಂಬು ಮನಸ್ಸಿನಿಂದ ಬರಬೇಕೆ ಹೊರತು ಇವತ್ತು ನೀನು ಬೇಡ್ತಾ ಇರೋದು ಪ್ರೀತಿಯಲ್ಲ, ಭಿಕ್ಷೆ. ಯಾವುದೇ ಭಿಕ್ಷೆಗಳಾಗಲಿ ಕೇವಲ ಆ ಒತ್ತಿನ ಸುಖವನ್ನು ನೀಗಿಸ್ಬೋದು ಹೊರತು ಭಿಕ್ಷೆಯಲ್ಲಿ ಬದುಕನ್ನು ಕಟ್ಕೊಂಡವ್ರು ಬಹಳ ಕಡಿಮೆ. ಅರ್ಥಾತ್ ನಾನು ಹೇಳ್ತಾ ಇದ್ದೀನಿ, ಮೊದಲು ದಯವಿಟ್ಟು ನಿಮ್ಮ ದುಃಖವನ್ನು ಮರೆಸುತ್ತೆ ಅನ್ನೋದಾದ್ರೆ ಹತ್ತು ಬಿಡಿ, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ನಮ್ಮಮ್ಮಂಗೂ ಹೇಳ್ಕೊಳಂಗಿಲ್ಲ ಅಣ್ಣ, ನನ್ಗೆ ಮರೆಯಕ್ಕೆ ಆಯ್ತಿಲ್ಲ ಅಣ್ಣ. ಅಂದ್ರೆ ನಮ್ಮ ಇಡೀ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಅವ್ರ ಅಕ್ಕ ತಂಗಿದರೆಲ್ಲ ಹೇಳ್ತಾರೆ, ಅಣ್ಣ ನಿನ್ನ ಹತ್ರ ಇರಕ್ಕೆ ಯೋಗ್ಯತೆ ಇಲ್ಲ, ಅವಳಿಗೆ ಬಿಟ್ಬಿಡಿ ಅಣ್ಣ, ಲೋಫರ್ ಮುಂಡೆ ಅವಳು ಹಂಗೆ ಹೆಂಗೆ ಅಂತಾರ ಕಾಣ. ಎಲ್ಲಾ ಸಂಬಂಧಗಳಲ್ಲೆಲ್ಲ ಸಾಲ ಮಾಡಕ್ ಬಿಟ್ಟವಳ. ನೋಡಪ್ಪ, ಈಗ ನೀನು ಮೊದಲು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನೀನು ಆ ಸಂಬಂಧದಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದು. ಈಗ ಡೈವರ್ಸ್ ತಗೊಳ್ಳೋದು ಕಾನೂನಾತ್ಮಕವಾಗಿ, ಆದರೆ ಮನಸ್ಸಿಂದ ಆಗಬೇಕಾಗಿರೋ ಆ ಮುಕ್ತಿ ಮೊದಲಾಗಬೇಕು. ನೀನು ಅಳ್ತಾ ಇದೀಯಾ, ಬೇರೆಯವ್ರು 1000 ಹೇಳ್ತಿರ್ಬೋದು. ಸರ್ ನಾನು ಹೇಳಿಬಿಡ್ತೀನಿ, ಆ ಕಾಲದಲ್ಲಿ ಸತ್ಯಯುಗದಿಂದ, ದ್ವಾಪರ ಯುಗದಿಂದ, ತ್ರೇತಾಯುಗದಿಂದ ಈ ಕಲಿಯುಗದವರೆಗೂ ಕೂಡ ಕೆಲವೊಬ್ಬರು ಇದ್ದರು, ಅವರನ್ನು ಭಗವಂತನೂ ಬದಲಾಯಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಕೆಲವರ ಬೋಧನೆಯಿಂದ, ಕೆಲವರ ತಿಳುವಳಿಕೆಯ ಮಾತುಗಳಿಂದ ಅರ್ಥ ಮಾಡಿಕೊಂಡು ತಿಳ್ಕೊಳೋರು ಬದುಕನ್ನು ಕಟ್ಟಿಕೊಳ್ತಾರೆ. ಇಲ್ಲ ಸರ್, ನಾನು ಇಡೀ ಜ್ಞಾನವನ್ನು ಬಿಡಿಸಿ ಹೇಳಿದ್ರು, ಬದುಕನ್ನು ಅರ್ಥ ಮಾಡಿಸಿದ್ರು, ಅಯೋಗ್ಯರಿಗೆ ಅಳಬೇಡ ಅಂದರೂ ಕೂಡ, ಹಾಗೂ ನಿನ್ನ ಇರುವ ಆಯಸ್ಸು ನಾಳೆನೋ ನಾಡಿದ್ದೋ ಗೊತ್ತಿಲ್ಲ, ಬಟ್ ನೀನು ಇಡೀ ಜೀವನವನ್ನು ಯಾರನ್ನೋ ಒಲಿಸಿಕೊಳ್ಳೋದು, ಯಾರನ್ನೋ ಬಯಸೋದೇ ನಿನ್ನ ಜೀವನ ಆಗಬಾರ್ದು ಅನ್ನೋ ಈ ಬದುಕಿನ ಜ್ಞಾನವನ್ನು ಕೊಟ್ಟರು ಕೂಡ ನೀನು ಅಳ್ತಾನೇ ಕೂರ್ತೀಯ ಅಂದರೆ, ಆ ಕಾಲದಿಂದಲೂ ಕೂಡ ಯಾರೋ ಒಬ್ರು ಬದಲಾಗದಂಗೆ ಹಂಗೆ ಅಂತ್ಯ ಕಂಡು ಹೋದ್ರು. ಅಂಥವ್ರಲ್ಲಿ ನೀನು ಒಬ್ಬ ಆಗ್ತೀಯ ಅಂತ ನಾನು ಸುಮ್ಮನೆ ಆಗ್ತೀನಿ. ನಿನ್ನ ಮಗಳು ಭವಿಷ್ಯ ನಿನಗೆ ಮುಖ್ಯ. ಆ್ಯಂಡ್ ಅದೆಲ್ಲವನ್ನು ಮೀರಿ ನೀನು ಚೆನ್ನಾಗಿದ್ರೆ ತಂದೆ, ಬೇರೆಯವರನ್ನೇನೋ ನೋಡ್ಕೊಳ್ಬೋದು. ನಾನು ಹೇಳ್ತಾ ಇರೋದು ಇದಕ್ಕೆ ಸೂಕ್ತ ಪರಿಹಾರ ಇಷ್ಟೇ. ಮಾನಸಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಈ ಸಂಬಂಧದಿಂದ ಮುಕ್ತಿ ಹೊಂದು. ಇದೊಂದು ಸಂಬಂಧ ಅಲ್ಲ, ಇದು ಅನೈತಿಕದೊಂದಿಗೆ ನೀನು ಸೇರಿಕೊಂಡಾಗ ನಿನಗೂ ಕೂಡ ಅದೊಂದು ಅನೈತಿಕ ಅನ್ನೋ ಪಟ್ಟ ಕಟ್ತಿದ್ದೀನಿ. ನೀನು ಅದರಿಂದ ನೀನು ಅದು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಹಾಗೆ ನೋಡಿದ್ರಿ ಇವತ್ತಿಗೆ ದಯವಿಟ್ಟು ಯಾವ ದ್ವೇಷವೂ ಬೇಡ. ಆಕೆ ನೀವೇನೂ ಮಾಡೋದು ಬೇಡ. ಆಕೆ ಮಾಡಿರೋ ಕರ್ಮವನ್ನು, ಆ ಫಲಗಳನ್ನು ಅವ್ರು ಊಟ ಮಾಡ್ತಾರೆ. ನೀವು ಶಪಿಸದೇ ಹೋದ್ರು ಅವ್ರು ತೆಗೆದುಕೊಂಡಿರೋ ನಿರ್ಧಾರ ಅವರನ್ನು ತಿನ್ನುತ್ತೆ. ಆಕೆ ಸೌಂದರ್ಯದಿಂದ ಗೆಲ್ತೀನಿ ಅಂದ್ಕೊಂಡಿರ್ಬೋದು, ಹಣದಿಂದ ಗೆಲ್ತೀನಿ ಅಂತಿರ್ಬೋದು. ಅದೆಲ್ಲದಕ್ಕೂ ಮೀರಿ ಅವ್ರಿಗೂ ಒಂದು ಮನಸ್ಸಾಕ್ಷಿ ಅಂತ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ನಿನ್ನ ಉಳಿದಿರುವ ಬದುಕನ್ನು, ಇಷ್ಟೂ ದಿನ ಮಾಡಿರೋ ತಪ್ಪನ್ನು ನೀನು ಮತ್ತೆ ಮತ್ತೆ ಮಾಡ್ತಿದೀಯ ಹೊರತು, ಹೌದು ನಾನು ಎಲ್ಲೋ ಒಂದು ಕಡೆ ಕೆಲಸ ಕೊಡಿಸಿದಾಗಲಿ, ಆಕೆ ಒಂದು ಬದುಕನ್ನು ಕೊಟ್ಟಿದ್ದಾಗಲಿ ಅದೊಂದು ಭಿಕ್ಷೆ ಅಂದ್ಕೊಂಡು ಸುಮ್ಮನಾಗ್ಬಿಡು. ಆ್ಯಂಡ್ ಆಕೆಯ ಬಗ್ಗೆ ಇವತ್ತು ದ್ವೇಷ ಬಳಸ್ಕೊಂಡ್ರೆ ಹಬ್ಬಬ್ಬ ಅಂದರೆ ಏನು, ಅವ್ರನ್ನ ಸಾಯಿಸ್ಬೋದು ಅಥವಾ ನಿನ್ನ ಬದುಕೇನೋ ಆಗಬಹುದು. ಬಟ್ ಇಲ್ಲಿ ಪಡ್ಕೊಂಡಿದ್ದೇನೂ ಇಲ್ಲ. ನೀನು ಬಂದಿರೋದು ಒಂಟಿಯಾಗಿ. ಹಬ್ಬಬ್ಬ ಅಂದರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದೆಯಾ ಅಷ್ಟೇ. ಬಹುಶಃ ನಿನಗೂ ಬಾಲ್ಯದಿಂದಲೂ ಈ ಒಂದೊತ್ತಿನ ಊಟಕ್ಕೂ ಬೇಡ್ಕೊಂಡು ಅವ್ರ ಕೆಳಗಡೆ ಕೆಲಸ ಮಾಡ್ಕೊಂಡು ಬದುಕ್ತಾರಲ್ಲ, ಅಂಥ ಬದುಕು ಸಿಕ್ಕಿದ್ರೆ ನಿನಗೂ ಗೊತ್ತಾಗಿರೋದು ಜೀವನವನ್ನು ಹೇಗೆ ನಡೆಸಬೇಕು ಅಂತ.
ಬಟ್ ದುರಾದೃಷ್ಟವಶಾತ್ ನಿನಗೆಲ್ಲವೂ ಸರಿ ಇದ್ದಿದ್ದೇ ಶಾಪ ಆಯಿತು. ನಿಜ ತಾನೇ? ಹೌದು ಇವತ್ತು ನೀನು ಸಾರಾ ಸಗಟಾಗಿ ಹಣ ಕಳಿಸ್ತಾ ಇದೆಯಲ್ವಾ, ಆ ಹಣ ನೀನು ದುಡಿತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ₹1 ಆಚೆ ಕೊಡಬೇಕಾದ್ರೂ ಕೂಡ ಅದಕ್ಕೊಂದು ಅರ್ಥ ಇರಬೇಕು, ಅದು ಯೋಗ್ಯರಿಗೆ ಸೇರಬೇಕು. ನೀನು ನಾನು ಅನ್ನದಾನ ಮಾಡಬೇಕು ಅಂತ ಹೋಗ್ಬಿಟ್ಟು ಯಾರು ತಿಂದು ಕೂತಿರೋ 1000 ಜನರ ಮಧ್ಯೆ ಹೋಗಿ ಅನ್ನದಾನ ಮಾಡಿದ್ರೆ ಆ ಅನ್ನದಾನಕ್ಕೆ ಯಾರು ಬೆಲೆನೇ ಕೊಡಲ್ಲ, ಯಾಕಂದ್ರೆ ಅವರೆಲ್ಲ ಹೊಟ್ಟೆ ತುಂಬಿದವರು. ನಿನ್ನ ಅನ್ನವನ್ನು ಎಲ್ಲೋ ಹೋಗಿ ಆ ಗುಡಿಸ್ಲೆಲ್ಲೋ ಅಥವಾ ಭಿಕ್ಷುಕರ ಕೇರಿಗೋ ಅಥವಾ ಬಡವರ ಕೇರಿಗೋ ಹೋಗಿ ಕೊಡು, ಆಗ ತಾನೇ ಆ ಅನ್ನದಾನಕ್ಕೆ ಶ್ರೇಷ್ಠತೆ ಸಿಗೋದು. ನೀನು ಮಾಡ್ತಾ ಇರೋ ಅನ್ನದಾನ ಹೆಂಗಿದೆ ಅಂದರೆ ಶ್ರೀಮಂತರು ಮಧ್ಯೆ ಕೂತ್ಕೊಂಡು ಬನ್ನಿ ಬನ್ನಿ ಅನ್ನ ಕೊಡ್ತೀನಿ ನಂಗಿದೆ. ಈ ಕ್ಷಣ ನಿರ್ಧಾರ ಮಾಡು, ಹೌದು ನಿನ್ನ ಮನಸ್ಸಿನಿಂದ ಈ ಕ್ಷಣಕ್ಕೆ ಕಿತ್ತಾಕ್ಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ನಾನು ಹಿಂಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ವ್ಯಕ್ತಿತ್ವ ಇರೋದು, ಮನುಷ್ಯನ ಒಳ್ಳೆಯತನ ಇರೋದು. ಇವತ್ತು ನಿನ್ನ ಹತ್ರ ಇರೋ ಹಣದಿಂದ ಈ ದುಃಖವನ್ನು ದೂರ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ನಿನ್ನ ಹತ್ರ ಇರೋ ಹಣದಿಂದ ಬಲವಂತವಾಗಿ ಯಾವ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಭಗವಂತನು ಹೇಳಿದ್ದಾನೆ, ಹಣದಿಂದ ನೀನು ದುಃಖವನ್ನು ದೂರ ಮಾಡಲಿಕ್ಕಾಗಲ್ಲ, ಸುಖವನ್ನು ಕೊಂಡುಕೊಳ್ಳಿಕ್ಕಾಗಲ್ಲ. ಅರ್ಥಾತ್ ಹೇಗೆ ಹಣದಿಂದ ಹಾಸಿಗೆಯನ್ನು ಕೊಂಡುಕೊಳ್ಬೋದು ಬಟ್ ನಿದ್ದೆಯನ್ನು ಕೊಂಡುಕೊಳ್ಳೋಕ್ಕಾಗಲ್ಲ. ಹಣದಿಂದ ಮನೆಯನ್ನು ಕಟ್ಟಿಸ್ಬೋದು ಬಟ್ ಮನೆಯಲ್ಲಿರೋ ನೆಮ್ಮದಿಯನ್ನು ಅದು ಮನುಷ್ಯರೇ ರೂಪಿಸಬೇಕು ಹೊರತು ಹಣದಿಂದ ಆಗಲ್ಲ. ಹಾಗೆ ಇವತ್ತು ನಿನ್ನ ಬದುಕು ಸರ್, ನಾನು ಹೇಳ್ತೀನಿ, ನಿಮಗಿರೋ ಆ ಒಳ್ಳೆಯ ಮನಸ್ಸು ಇಲ್ಲಿವರೆಗೂ ನೀವು ಹೇಗಿದ್ರು ಅದು ನನಗೆ ಬೇಕಿಲ್ಲ. ಊರಿನ ಜನರಲ್ಲಿ ನಿಮಗೊಂದು ಒಳ್ಳೆಯ ಭಾವನೆ ಇದೆ ಅಂದರೆ ಅಂತಿಮವಾಗಿ ಗೆಲ್ಲಬೇಕಾಗಿರೋ ನಿಮ್ಮ ವ್ಯಕ್ತಿತ್ವವೇ ಹೊರತು ಈ ಹುಡುಗ ಯಾವುದೋ ಹುಡುಗಿಯಿಂದ ಹೋಗಿ ಹಿಂಗೆಲ್ಲ ಮಾಡ್ಕೊಂಡು ಸತ್ತ ಮೇಲೂ ಕೂಡ ನಿನ್ನ ಗುಂಡಿತ ಬಂದು ಇದನ್ನೇ ಮಾತಾಡ್ತಾರೆ ಅಂದರೆ ಅಂಥದ್ದೊಂದು ಬದುಕು ಬೇಕಾ? ಬದುಕಿದ್ದಾಗ ಬಿಟ್ಟುಬಿಡು. ಸತ್ತ ಮೇಲೂ ಕೂಡ ಇವನು ಯಾರು ಅಂತ ಯಾರಾದರೂ ಕೇಳಿದ್ರೆ, ಅಯ್ಯೋ ಈ 20 ವರ್ಷದ 30 ವರ್ಷದ ಹಿಂದೆ ಯಾವುದೋ ಒಂದು ಹುಡುಗಿ ಕೊಲೆ ಮಾಡಿದ್ನಲ್ಲ ಅಂದರೆ ನಿಮ್ಮ ಐಡೆಂಟಿಟಿಗಳು ಈ ರೀತಿ ಬೇಕಾ? ಅಥವಾ ನಿಮ್ಮನ್ನು ಗುರುತಿಸಲ್ಪಡೋದು ಇದರಿಂದ ಆಗಬೇಕಾ? ನಿನ್ನ ಮಗಳಲ್ಲಿ ನಿನ್ನೆಲ್ಲ ಕನಸುಗಳನ್ನು ಈಡೇರಿಸ್ಕೊ, ಆಕೆಗೆ ಒಳ್ಳೆ ಸಂಸ್ಕಾರ ಕೊಡು, ನಿನ್ನ ತಾಯಿ ಜೊತೆ ಬೆಳೆಸು. ಅವರು ಸೂರ್ಯಾಸ್ತದ ಸಮಯದಲ್ಲಿದ್ದಾರೆ, ಅವ್ರದ್ದು ಇನ್ನೇನು ಮುಗಿದೋಗೋ ಬದುಕು, ಹೌದಲ್ವಾ? ಹಾಗಾಗಿ ದಯವಿಟ್ಟು ನಿನ್ನ ಬದುಕಿನ ಸಮಯಗಳನ್ನು ಯಾರಿಗೋಸ್ಕರ ಮೀಸಲಿಡ್ತೀಯ? ನೋಡಿ, ಒಮ್ಮೆ ನಿಮ್ಮ ಹಾಗೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಒಂದು ಜೋಡಿ ಇತ್ತು, ಇನ್ನೂ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ರು. ಪಾಪ ಅವರು ಬಡವರು, ಊರಿಂದ ಆಚೆ ಒಂದು ಗುಡಿಸ್ಲಿತ್ತು. ಓಕೆ, ಆ ಇಬ್ಬರು ಎಷ್ಟು ಅನ್ಯೂನ್ಯವಾಗಿದ್ರು ಅಂದರೆ ಅವ್ರದ್ದು ಗುಡಿಸ್ಲೆ, ಬಟ್ ಅವರ ನಗು ಅಥವಾ ಅವರ ಸಂತೋಷ, ಅವರ ಆ ಸುಖಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಹೀಗೆ ಒಮ್ಮೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬೀಜದ ಬುಟ್ಟಿ ಅಥವಾ ಒಂದು ಬೀಜದ ಪೊಟ್ನ ಸಿಕ್ತು ಆ ಗಂಡನಿಗೆ. ಅವನು ತಂದು ಮನೆ ಮುಂದೆ ಊರ್ದ. ಒಂದು 4 ಈ ಡೈರೆ ಗೆಡ್ಡೆ ಅಂತ ಗೊತ್ತಾ? ಈ ಡೈರೆ ಹೂವು, ಬಣ್ಣ ಬಣ್ಣದ ಹೂಗಳು ಬಿಡ್ತವೆ. ಈ ಡೈರೆ ಹೂಗಳು, ಒಂದು 4 ಡೈರೆ ಹೂಗಳು ಆ ಗುಡಿಸ್ಲ ಮುಂದೆ ಬೆಳ್ಕೊಂಡು. ಸೊ ಹಿಂಗೆ ಒಂದು ದಿನ ಅದು ಎಷ್ಟು ಅದ್ಭುತವಾಗಿತ್ತು ಆ ಹೂಗಳು ಅಂದರೆ, ರೋಡಲ್ಲಿ ಹೋಗೋ ಬರೋರೆಲ್ಲ ಇವ್ರ ಮನೆ ಕಡೆ ನೋಡ್ತಾ ಇದ್ರು. ಅಲ್ಲಿವರೆಗೂ ಒಬ್ಬರು ನೋಡ್ತಾ ಇರಲಿಲ್ಲ. ಬಟ್ ಆ ಗುಡಿಸಿಲಿನ ಮುಂದೆ ಬಿತ್ತಿದಂತಹ ಆ ಬೀಜಗಳು ಹೂವಾಗಿ ಗಿಡವಾಗಿ ಅದ್ಭುತವಾದ ಬಣ್ಣ ಬಣ್ಣದ ಹೂಗಳನ್ನು ಬಿಟ್ಟು, ಆ್ಯಂಡ್ ಹೀಗೆ ಗಂಡ ಹೆಂಡತಿ ಮಲಗಿರ್ತಾರೆ. ಅದರಲ್ಲಿ ಆ 3 ಗಿಡಗಳಿರ್ತವೆ, ಅದರಲ್ಲಿ ಒಂದೆರಡು ಮಾತಾಡ್ಕೊಳ್ಳೋಕೆ ಶುರು ಮಾಡ್ತವೆ ಮಧ್ಯರಾತ್ರಿಯಲ್ಲಿ. ನಾನು ಯಾವುದೋ ರಾಜನ ತೋಟದಲ್ಲಿ ಹುಟ್ಟಿ ರಾಣಿಯ ಮುಡಿಗೆ ನಾನು ಹೂವು ಹಾಕ್ತೀನಿ ಅಂತ ಕನಸು ಕಂಡಿದ್ದೆ, ಆದರೆ ಬಂದು ಈ ಬಡವನ ಗುಡಿಸ್ಲಲ್ಲಿ ಬಿದ್ದೆ, ನನ್ನ ಕರ್ಮ ಅಂತ ಒಂದನ್ನುತ್ತೆ. ಇನ್ನೊಂದು ಹೇಳುತ್ತೆ, ಹೌದು ನಾನು ಯಾವುದೋ ದೊಡ್ಡ ತೋಟದಲ್ಲಿ ಬೆಳೆಯಲ್ಪಟ್ಟು ನಾನು ವಿದೇಶಕ್ಕೆ ಸರಬರಾಜು ಆಗ್ತೀನಿ ಅಂತ ಕನಸು ಕಂಡಿದ್ದೆ, ದೇಶ ಸುತ್ತಬೋದು ಅಂತ ಕನಸು ಕಂಡಿದ್ದೆ, ಹೋಗಿ ಒಂದು ಈ ತಿರುಕುನ ಗುಡಿಸಲು ಮುಂದೆ ಬೆಳೆದಿದ್ದೀನಿ, ನನ್ನ ಕರ್ಮ ಅಂತ ಹೇಳುತ್ತೆ. ಆ್ಯಂಡ್ ಇನ್ನೊಂದು ಸುಮ್ಮನೆ ಇರುತ್ತೆ ಇದನ್ನು ಕೇಳಿಸ್ಕೊಂಡು. ಈ ಗಿಡಗಳು ಆ ಗಿಡವನ್ನು ಕೇಳುತ್ತೆ, ನಿನಗೇನು ಕನಸಿರ್ಲಿಲ್ವಾ, ಅಥವಾ ನೀನು ಈ ಗುಡಿಸ್ಲಲ್ಲೇ ಬಂದು ಬೀಳಬೇಕು ಅಂತ ಕನಸು ಕಂಡಿದ್ದ ಹಿಂಗೆ ಅಂತ. ಆಗ ಆ ಗಿಡ ಹೇಳುತ್ತೆ, ಆ ಹೂವು ಹೌದು ನನಗೂ ಆಸೆಗಳಿದ್ದೋ, ಆದರೆ ನನಗೆ ಇಲ್ಲಿ ಸುಖ ಪಡಲಿಕ್ಕೆ ಅಥವಾ ಖುಷಿ ಪಡಲಿಕ್ಕೆ ಅನೇಕ ವಿಚಾರಗಳಿದ್ದಾವೆ. ಒಂದು, ಆ ಹುಡುಗ ಮನೆಯಿಂದ ಆಚೆ ಹೋಗಬೇಕಾದ್ರೆ ಆ ಹೂವನ್ನು ನೋಡಿ ಹೆಂಡತಿಗೆ ಹೇಳ್ತಾನಂತೆ, ನೋಡಿ ನಿನಗಿಂತ ಈ ಹೂವನೇ ತುಂಬ ಕಲ್ಲರ್ ಇದೆ ಅಂತ. ಆಗ ಆ ಹೆಂಡತಿ ನಗುಮುಖದಿಂದ ಆ ಹೂವಿನ ಬಗ್ಗೆ ಸ್ವಲ್ಪ ಅಸೂಹೆ ಪಡ್ಕೊಂಡು ಅವರಿಬ್ಬರು ಸರಸ ಸಲ್ಲಾಪಕ್ಕೆ ಆ ಹೂವು ಕಾರಣ ಆಗ್ತಿದೆ. ಆ್ಯಂಡ್ ಆ ಹುಡುಗಿ ಅಂದರೆ ಮದುವೆ ಆಗಿರೋ ಆ ಹೆಂಡತಿ ಆ ಹೂವನ್ನು ಕಿತ್ಕೊಂಡು ಮನೆಯಲ್ಲಿರೋ ದೇವರಿಗೆ ಮುಡಿಸ್ತಾಳೆ. ಆಗ ನನಗೆ ತುಂಬ ಸಾರ್ಥಕ ಅನಿಸುತ್ತೆ. ಅದೇ ಥರ ರೋಡಲ್ಲಿ ಹೋಗುವಂತಹ ಸ್ಕೂಲ್ ಹುಡುಗಿಯರು ನನ್ನ ಹೂವನ್ನು ಕಿತ್ತುಕೊಂಡು ಅವರು ಮನೆಗೆ ತಗೊಂಡು ಹೋಗ್ತಾರೆ. ಹೀಗೆ
ಗುಡಿಸಲಿನ ಮುಂದೆ ಇದ್ರೂ ಕೂಡ ನನಗೆ ಸಂತೋಷವಾಗಿರಲಿಕ್ಕೆ ನಾನಾ ಕಾರಣಗಳಿದ್ದಾವೆ. ಹೌದು, ನನಗೂ ಯಾರೋ ಎಲ್ಲೋ ಹುಟ್ಟಬೇಕಿತ್ತು, ಯಾವುದೋ ದೇಶಕ್ಕೆ ಹೋಗ್ಬೇಕಂತ ಆಸೆ ಇದೆ. ಬಟ್ ಬಿತ್ತಲ್ಲೇ ಎಲ್ಲಿ ನನ್ನನ್ನು ಊಳಿದ್ರೋ, ಎಲ್ಲಿ ನನ್ನನ್ನು ಬಿತ್ತಿದ್ರೋ ಅಲ್ಲೇ ಸುಖ ಪಡುವುದು ಮನುಷ್ಯನ ಧರ್ಮವಾಗಬೇಕೇ ಹೊರತು ನಾನು ಆ ಊರಲ್ಲಿ ಹುಟ್ಟಬೇಕಿತ್ತು, ನಾನು ಈ ದೇಶದಲ್ಲಿ ಹುಟ್ಟಬೇಕಿತ್ತು, ಅಥವಾ ನನಗೆ ಅವಳು ಬೇಕಿತ್ತು, ಇವಳು ಬೇಕಿತ್ತು, ಇವತ್ತೇನಿದೆಯೋ ಅದನ್ನು ಒಪ್ಕೊಳ್ಳದೆ ಹೋದರೆ ಮನುಷ್ಯನ ಜನ್ಮ ಯಾವತ್ತೂ ಕೂಡ ಏಳಿಗೆ ಕಾಣುವುದಿಲ್ಲ. ಇವತ್ತು ನಿನ್ನ ಪರಿಸ್ಥಿತಿ ಏನೇ ಇರಬಹುದು, ನಿನ್ನ ಫ್ರೆಂಡ್ ಪರಿಸ್ಥಿತಿ ಏನೇ ಇರಬಹುದು, ಇವತ್ತು ಅವನ ಮೇಲಿರ್ಬೋದು, ನೀನು ಕೆಳಗಿರ್ಬೋದು, ಅಥವಾ ನಿಮ್ಮ ಹುಡುಗಿ ಯಾರೇ ಆಗಿರ್ಬೋದು, ಇರುವ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅಲ್ಲೇ ನಮಗೇನು ಖುಷಿ ಕಾಣಲಿಕ್ಕೆ ಸಾಧ್ಯ. ಪಡೆದೇ ಹೋದರೆ ಹೌದು ನನಗೆ ಅವಳು ಬೇಕಿತ್ತು, ಅವನು ಬೇಕಿತ್ತು ಅಂತ ಇಡೀ ಜೀವನ ಪೂರ್ತಿ ಕೊರಗೋದಕ್ಕಿಂತ, ಅಥವಾ ನನಗೆ ಅದು ಬೇಕಿತ್ತು ಇದು ಬೇಕಿತ್ತು ಅನ್ನೋದಕ್ಕಿಂತ ಇರೋ ಅಂಬಲಿಯನ್ನೇ ಕುಡಿದು ಮಲಗೋದು ಒಂದು ಅದ್ಭುತವಾದ ಜೀವನ. ನೀನು ನಾಳೆ ಬಿರಿಯಾನಿ ತಿಂದಿಯೋ ಬಿಡ್ತೀಯೋ ಅದು ವಿಧಿ ನಿರ್ಧರಿಸುತ್ತೆ. ಗುಡಿಸ್ಲಲ್ಲಿ ಇದನ್ನು ಒಂದೇ ದಿವಸಕ್ಕೆ ಎಲ್ಗೋ ಹೋಗ್ಬೋದು, ಅಥವಾ ಏನೋ ಒಂದು ಕ್ಷಣಕ್ಕೆ ಆಗೋಗ್ಬಿಡುತ್ತೆ. ಬಟ್ ಈ ಕ್ಷಣವನ್ನು ಒಪ್ಕೊಳ್ಳದೇನೆ ನಾನು ಅಲ್ಲಿರಬೇಕಿತ್ತು, ಅವಳು ಬೇಕಿತ್ತು, ಇವಳು ಬೇಕಿತ್ತು, ಹಂಗಿರಬೇಕಿತ್ತು, ಹಿಂಗಿರಬೇಕಿತ್ತು. ಬೇಡ ಸರ್, ಇದು ನೀವೇ ಮಾಡಿಕೊಂಡ ಅನೇಕ ತಪ್ಪುಗಳ ಪ್ರತಿಫಲ ಇದು. ಇಲ್ಲಿ ನೀವು ಯಾರನ್ನು ದೂಷಿಸೋರಂಗಿಲ್ಲ, ಆ ಹುಡುಗಿನೂ ಕೂಡ. ಯಾಕಂದರೆ ಯಾವತ್ತೋ ಒಂದು ದಿವಸ ಅಂತ ಕೆಟ್ಟ ದಾರಿಯಲ್ಲಿ ಇದ್ದಾಳೆ ಎಂದಾಗಲೇ ನೀವು ಒಂದು ನಿರ್ಧಾರಕ್ಕೆ ಬರಬೇಕಿತ್ತು. ಬಟ್ ಅವತ್ತು ನೀವು ಕ್ಷಮಿಸಿದ್ರಿ. ಕಾರಣ ಇಷ್ಟೇ, ನಿಮಗೆ ಸತ್ಯಕ್ಕಿಂತ ಪ್ರೀತಿ ದೊಡ್ಡದಾಯಿತು, ಸತ್ಯಕ್ಕಿಂತ ಮೋಹ ದೊಡ್ಡದಾಯಿತು. ನೀನಿವತ್ತು ಕುಡಿದು ಏನು ಮಾಡಿಕೊಂಡ್ರು ಅಷ್ಟೇ ಸರ್, ನಿಮ್ಮ ಹಾಳಾದರೆ ನಿಮ್ಮದೇ ಬದುಕು. ನೀನು ಯಾರಿಗೋಸ್ಕರ ಕುಡ್ದೆ, ನಿನ್ನೊಳಗಡೆ ಒಳ್ಳೇದೇನಿತ್ತು ಯಾರೂ ನೋಡಲ್ಲ. ನಾನು ಕೂತು ಮಾತಾಡಿದಾಗ ನಿಮ್ಮ ಒಳ್ಳೆತನವನ್ನು ನಾನು ಹೇಳಬಲ್ಲೆ. ಬಟ್ ಜಗತ್ತು ಹಂಗಿಲ್ಲ ಸರ್. ನೀನು ಕುಡಿತಾ ಇದೆಯಾ ಅಂದರೆ ಹೆಣ್ಗುಡ್ಕ ಚಿಕ್ಕ ವಯಸ್ಸಿಂದ ಹಂಗೆ ಬಂದ ಅಂತ ಹೇಳ್ತಾರೆ. ಬಟ್ ನಿನ್ನೊಳಗಿರೋ ನೋವು ಯಾರು ಅಂತ ಯಾರು ಕೇಳ್ತಾರ? ನೀನು ಹಾಳಾದರೂ ಉದ್ಧಾರ ಆದರೂ, ನೀನು 1 ರೂಪಾಯಿ ಜನಕ್ಕೆ 100 ರೂಪಾಯಿನ ಅಥವಾ ದಾನ ಮಾಡಿದ್ರೆ ಎಂಥ ಅದ್ಭುತ ಮನುಷ್ಯ ಅಂತಾರೆ. ಏನೂ ಕೊಡಲಿಲ್ಲ ಅಂದರೆ ಅವನು ಏನೋ ಜಿಪಣ ಅಂತಾರೆ. ಒಳಗಡೆ ವಿಷಯ ಏನಿದೆ ಯಾರೂ ನೋಡಲ್ಲ ಸರ್. ಹಾಗಾಗಿ ನೀವು ಇಲ್ಲಿ ಯಾರಿಗೋ ಬದುಕ್ತೀವಿ ನಾವು ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಈ ಡಿಪ್ರೆಷನಿಂದ ಆಚೆ ಬರೋವರೆಗೂ ನಾನು 1 ತಿಂಗಳ ಕಾಲ ನಿಮ್ಮ ಜೊತೆ ನಾನು ಇರ್ತೀನಿ. ಪ್ರತಿ 3 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ನಾನು ಫೋನ್ ಮಾಡಿ ಮಾತಾಡ್ತೀನಿ. ಬಟ್ ನಿರ್ಧಾರ ಆಗಬೇಕಾಗಿರೋದು ನಿಮ್ಮಲ್ಲಿ. ನೀವೇನೇ ಡೈವರ್ಸ್ ತಗೊಂಡ್ರೂ ಕೂಡ ಮಾನಸಿಕವಾಗಿ ಅದೊಂದು ಸಂಬಂಧಕ್ಕೆ, ಆ ಕೆಟ್ಟ ವಿಚಾರಗಳಿಗೆ ಅಂತ್ಯ ಕೊಡದೆ ಹೋದರೆ ನಿಮ್ಮ ಮಗಳ ಬದುಕನ್ನು ನೀವೇ ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ನಿರ್ಧಾರ ಮಾಡಿ. ಇಲ್ಲಿ ಬರೋ ಎಷ್ಟೋ ಕಷ್ಟಗಳಿಗಿಂತ ನಿಮ್ದು ಯಾವುದೂ ಅಲ್ಲ. ನಿಮ್ಗೆ ಎಲ್ಲ ರೀತಿಯಲ್ಲೂ ಭಗವಂತ ಐಶ್ವರ್ಯವನ್ನು, ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ. ಬಟ್ ನೀವು ಬೇಡದ ವಿಚಾರಗಳಿಗೋಸ್ಕರ ಕಣ್ಣೀರು ಹಾಕೊಂಡು ಕೂತಿದ್ದೀರಾ. ಇವತ್ತು ನಿರ್ಧಾರ ಮಾಡಿ. ತಂದಿರೋ ಎಣ್ಣೆಯನ್ನು ಬಾಟ್ಲು ಸಮೇತ ಆಚೆಗೆಸಿರಿ. ಆ ಎಣ್ಣೆ ನಿಮಗೆ ಪರಿಹಾರವಲ್ಲ, ಅದು ನಿಮ್ಮನ್ನು ಇನ್ನಷ್ಟು ದುರ್ಬಲವಾಗಿಸ್ತಾ ಇದೆ. ಮನುಷ್ಯ ಉದ್ಧಾರ ಆಗಬೇಕು ಅಂದರೆ ಒಂದು ಕರ್ಮದ ಮೂಲಕ, ಇಲ್ಲ ಜ್ಞಾನದ ಮೂಲಕ, ಇಲ್ಲ ಭಕ್ತಿಯ ಮೂಲಕ. ಎಣ್ಣೆ ಹೊಡೆದು ಯಾರೂ ಉದ್ಧಾರ ಆಗಲ್ಲ. ಕರ್ಮ ಅಂದರೆ ನಿನ್ನ ಕೆಲಸದ ಮೂಲಕ ಶ್ರೇಷ್ಠತೆಯನ್ನು ಸಾಧಿಸು, ಜಗತ್ತಿಗೆ ಗೊತ್ತಾಗು. ಅಥವಾ ನಿನ್ನ ಜ್ಞಾನದ ಮೂಲಕ ಜಗತ್ತಿಗೆ ಗೊತ್ತಾಗು, ಅಥವಾ ನಿನ್ನ ಭಕ್ತಿಯ ಮೂಲಕ ಜಗತ್ತಿಗೆ ಗೊತ್ತಾಗು. ಪುರಂದರದಾಸರು, ಕನಕದಾಸರು ಭಕ್ತಿಯ ಮೂಲಕ ಗೊತ್ತಾದವರು. ದೇಶದ ಸೈನಿಕರು ಕೆಲಸದ ಮೂಲಕ, ಕರ್ಮದ ಮೂಲಕ ಗೊತ್ತಾದವರು. ಸ್ವಾಮಿ ವಿವೇಕಾನಂದರು ಇವರೆಲ್ಲರೂ ಜ್ಞಾನದ ಮೂಲಕ ಗೊತ್ತಾದವರು. ಬದುಕಲು ಈ 3 ದಾರಿ: ಕರ್ಮ, ಜ್ಞಾನ, ಭಕ್ತಿ. ನಿನಗೇನು ಕೆಲಸ ಇದೆ, ಕೆಲಸನೋ ಏನು ಮಾಡ್ತೀಯೋ ದಯವಿಟ್ಟು ಬ್ಯುಸಿ ಆಗು. ಯಾವುದೋ ಒಂದು ವಿಚಾರದಲ್ಲಿ ಬ್ಯುಸಿ ಆಗು. ನಾನೀಗ ಬಡವ, ನನ್ನ ಹತ್ರ ಏನೂ ಇಲ್ಲ ಅಂತ ಒಂದು ಹೊಸ ಕೆಲಸ ಶುರು ಮಾಡು. ಬಟ್ ಇದೇ ಅದನ್ನು ಎಷ್ಟು ದಿನ ಅದೇನು ಕೂತು ಹೊಂಡ್ರೆ ಕುಡುಕು ಅನ್ನೋ ಸಾಲದು ಸರ್. ನೀವು ಎಷ್ಟಿದ್ರೂ ಕೂಡ ಅದು ಒಂದು ಕ್ಷಣ ಖಾಲಿ ಆಗಲಿಕ್ಕೆ. ಮಾಡಿರೋದನ್ನು ಅನುಭವಿಸ್ತಾ ಕೂರೋನು ದೊಡ್ಡ ಮಗ ಅಲ್ಲ. ಏನು ಮಗ ಅಂತ ಅನ್ಸ್ಕೊಳ್ಳೋ, ಮಾಡಿರೋದನ್ನು ಕೂತ್ಕೊಂಡು ತಿನ್ನೋಕೆ ನೀವೇ ಬೇಕಾ? ನೀವು ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇವತ್ತು ನೀವು ದುಃಖ ಪಡೋದಕ್ಕೆ ಆಯ್ಕೆ ಮಾಡಿಕೊಂಡಿರೋ ವಿಷಯ ಸರಿಯಲ್ಲ. ದಯವಿಟ್ಟು ನಿಮ್ಮ ಜ್ಞಾನಕ್ಕೆ, ನಿಮಗೆ ಯೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ಕೆಲಸ ಕೊಡಿ. ಇವತ್ತು ನಾನು ಇಷ್ಟೆಲ್ಲ ಸಮಯ ಕೊಟ್ಟು ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಕಾರಣ ಇಷ್ಟೇ. ನಿಮ್ಮಲ್ಲಿ ಈ ದುಃಖಕ್ಕೂ ಮೀರಿದ ಒಂದು ಶ್ರೇಷ್ಠ ವ್ಯಕ್ತಿತ್ವ ಇದೆ. ಯಾವತ್ತೋ ಒಂದು ದಿವಸ ಈಕೆ ಬೇರೆಯವ್ರ ಜೊತೆ ಇದ್ದಾನೆ ಅಂತ ಗೊತ್ತಾಗಲೂ ನೀವು ಆಕೆಗೆ ಸಹಾಯ ಮಾಡಿದ್ರಿ. ನಾನು ನೋಡ್ತಾ ಇರೋದು ಆಕೆ ಅನೈತಿಕ ವಿಚಾರ ಅಲ್ಲ, ನಿಮ್ಮ ಒಳ್ಳೆತನ. ನನಗೆ ಅದು ಮಾತ್ರ ಕಾಣ್ತಾ ಇದೆ. ಹಾಗೂ ನಾನು ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.
ಇವತ್ತು ನೀನು ದಿವಸ 4 ಗಂಟೆ ಕುಡಿಯೋದು, ಅರೆ ಸರ್, ಮನುಷ್ಯನ ಜೀವನ, ಈ ಮನುಷ್ಯ ಜನ್ಮ ಇದೆಯಲ್ಲ, ಇದು ಜನ್ಮಾಂತರಗಳ ವಿಚಾರ. ಇಲ್ಲಿ ನೀನು ಯಾವುದೋ ಒಂದು ಕಳ್ಕೊಂಡೆ ಎಂದು ಮಾತ್ರಕ್ಕೆ ನಿನ್ನ ಇಡೀ ಬದುಕನ್ನು ಯಾವುದೋ ಕೆಟ್ಟ ವಿಚಾರಕ್ಕೆ ಮುಡಿಪಾಗಿಟ್ರೆ ಮುಂದಿನ ಜನ್ಮ, ನಮ್ಮ ಸನಾತನ ಧರ್ಮ ಅದೆಲ್ಲವನ್ನು ಹೇಳಿದೆ ಸರ್. ಇರೋದೊಂದು ಮನುಷ್ಯ ಜನ್ಮ, ಯಾವುದೋ ಒಂದು ಸಿಗಲಿಲ್ಲ, ಇಲ್ಲ ಉಂಡು ಸಾಯಬೇಕು, ತಿಂದು ಸಾಯಬೇಕು ಅಂತ ಕೆಟ್ಟ ವಿಚಾರದಲ್ಲಿ ಭಾಗಿಯಾದರೆ ನಾಯಿ ನರಿಗಳಾಗಿ ಕೆಟ್ಟ ಜನ್ಮವನ್ನು ತಗೊಂಡು ಅಲ್ಲೂ ನರಕ ಅನುಭವಿಸ್ತೀರಾ? ಯಾಕೆ ನಮ್ಮ ಹಿರಿಯರು ಅವರೆಲ್ಲರೂ ಕೂಡ ಮನುಷ್ಯ ಬರ್ತಾ ಹೌದು, ಅವನು 20ನೇ ವಯಸ್ಸಾಗಿದ್ದಾಗ 30ನೇ ವಯಸ್ಸಿದ್ದಾಗ ವಿಕೃತವಾಗಿ ಆಡ್ತಾನೆ, ಹೌದಲ್ವಾ? ಹಾಗೆ ಮನುಷ್ಯನ ಒಂದು ಸಾವು ಅಂದರೆ ಏನಂದರೆ ವಿಕೃತತೆಯಿಂದ ಪ್ರಕೃತಿ ಕಡೆ ಹೋಗೋದು. ಮನುಷ್ಯ ವಯಸ್ಸಾಯ್ತಾ ಅವನು ಮೃದು ಆಗ್ತಾನೆ, ಅವ್ರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಅದು ಪ್ರಕೃತಿಯ ಕಡೆ ಹೋಗುವಂಥದ್ದು, ಮಣ್ಣಿಗೆ ಹೋಗುವಂಥದ್ದು. ಇವತ್ತು ನೀನು ವಿಕೃತಿಯಿಂದ ಪ್ರಕೃತಿ ಕಡೆ ಹೋಗುವಂತಹ ಸಮಯ. ನೀನು ಯಾವ ಕಾಮ ಸಿಕ್ಕರು, ಯಾವ ಮೋಹ ಸಿಕ್ಕರು, ಹೆಣ್ಣು ಹೊನ್ನು ಮಣ್ಣು ಯಾವುದೇ ಸಿಕ್ಕರೂ ಕೂಡ ಇಲ್ಲಿ ನೀನು ಅನುಭವಿಸ್ಬೋದಷ್ಟೇ, ಯಾವುದನ್ನು ಹೊತ್ಕೊಂಡು ಹೋಗ್ಲಿಕ್ಕಂತೂ ಆಗಲ್ಲ, ಹೌದಲ್ವಾ? ಇದು ನಮ್ಮ ಅಪ್ಪ ಮಾಡಿರೋದು, ನನ್ನ ಹತ್ರ ಅಷ್ಟು ಕಾರ್ ಇದೆ, ಏನು ಹೇಳಿದ್ರು ಕೂಡ ಈ ನೀನು ಉಸಿರಿರೋವರೆಗೂ ನೀನು ಅನುಭವಿಸ್ಬೋದಷ್ಟೇ. ಗುಂಡಿ ಒಳಿಕಿಕ್ಕಿ ನಾನು ಹೋಗ್ಬೇಕಾರೆ ಅಂತ ಹೇಳಲಿಕ್ಕಾಗಲ್ಲ ನೀನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದರೆ ಮತ್ತೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ಆದರೆ ನೀವು ಅಲ್ಲಿ ಅಟೆಂಡ್ ಮಾಡಿದಾಗ ಮತ್ತೆ ಇದೇ ಪ್ರಾಬ್ಲಮ್ ಹೇಳಬಾರ್ದು, ನೀವು ಬೇರೆ ಏನಾದರೂ ಹೇಳಬೇಕು. ಆದರೆ ನಾನು ಹೇಳೋದು ನಿಮ್ಮ ಖಂಡಿತ ಇವತ್ತಿಂದ ನಾನು ಆಲ್ಮೋಸ್ಟ್ 99% ಫುಲ್ ನನ್ನ ಮನ್ಸಲ್ಲಿ ಏನು ಇಲ್ಲ ಅಣ್ಣ. ನನ್ ಜೊತೆ ಖಂಡಿತ ಅಣ್ಣ, ನನ್ಗೆ ಮೈನ್ ಅಂತಂದ್ರೆ ನನ್ನ ಮಗಳು ಫ್ಯೂಚರ್ ಅಣ್ಣ. ಅವಳು ಬಿಸಾಕ್ ಹೋಗಿರ್ಬೋದು, ನನ್ಗೆ ತುಂಬಾ ಪ್ರೀತಿ ಕೊಡ್ತಾಳ. ಅವಳ ಪ್ರೀತಿನ ನಮ್ಮ ಇಡೀ ಫ್ಯಾಮಿಲಿ ಆಗ್ಲಿ ಯಾರು ಕೊಡಕ್ ಆಗಲ್ಲ, ಅಷ್ಟು ಪ್ರೀತಿ ಕಾರಣ ನನ್ನ ಮಗಳಿಗೆ. ಅವಳಿಗೋಸ್ಕರ ಬದುಕ್ತೀನಿ ಕಾರಣ ನಾನು. ಅರೇ ತಂದೆ, ಎಷ್ಟು ಸಾಕಪ್ಪ, ನಾನು ಇನ್ನೇನು ಹೇಳಲಿಕ್ಕೆ ಸಾಧ್ಯ? ನೀವು ಯಾರಿಗೋಸ್ಕರ, ನಿಮ್ಮ ಮಗಳು, ನಿಮ್ಮ ತಾಯಿ, ಆ ತಾಯಿ ಹೊರಡೋ ಸಮಯ, ಬಟ್ ನಿಮ್ಮ ಮಗಳು ಆ ತಾಯಿಯನ್ನು ನಿಮ್ಮ ಮಗಳಲ್ಲಿ ಕಾಣು. ನಿಮ್ಮ ತಾಯಿ ಹೌದು ಇವತ್ತಿದ್ದಾರೆ, ನೀವು ಬೇರೆ ಬೇಕಿಲ್ದವ್ರಿಗೆ ಸಮಯ ಕೊಟ್ಟುಕೊಂಡು ಅಲ್ಲಿನೇನು ಹೊರಡಕ್ಕೆ ನಿಂತಿರೋ ನಿಮ್ಮ ತಾಯಿಯನ್ನು ದೂರ ಮಾಡಬೇಡಿ. ಆಕೆ ನಿಮ್ಮನ್ನು ಏನೂ ಕೇಳಲ್ಲ, ಆಕೆ ಕೇಳೋದು ನಿಮ್ಮ ಸಮಯ ಮಾತ್ರ. ನಮ್ಮ ಅಮ್ಮನೂ ಕಾಲು ಇಟ್ಕೊಂಡ್ರು ಕಾರಣ, ಬಂದ್ಬಿಡಮ್ಮ ನನ್ನ ಮಕ್ಳ ತರ ಸಾಕ್ಬಿಟ್ಟ, ಕಾಲು ಇಟ್ಕೊಂಡೆಲ್ಲ ಹತ್ಬಿಟ್ರು ಕಾರಣ, ನಮ್ಮ ಹಂಗೂ ಬರ್ಲಿಲ್ಲ ಅವಳು. ದಯವಿಟ್ಟು ಬೇಡ ಅಂತ, ಅದೊಂದು ಪಾಪದ ವಿಚಾರ. ತಾಯಿ ಕಾಲಿಡೋ ಹಂತಕ್ಕೆ ಹೋಗಬಾರ್ದು ಜೀವನ. ಅವ್ರು ಹಿಡ್ಕೊಂಡ್ಬಿಟ್ರು ಕಾರಣ, ಅರ್ಥ ಆಯ್ತು. ಕಾಲು ಹಿಡ್ಕೊಂಡ್ಬಿಟ್ರು. ನೋಡಿ, ನೀವು ಯಾರು ಹೆತ್ತ ಮಗನೋ ನನಗೆ ಗೊತ್ತಿಲ್ಲ, ಆದರೆ ಯಾರೋ ದುಷ್ಟರಿಂದ ನಿಮ್ಮ ಜೀವ ಹಾಳಾಗಬಾರ್ದು. ನಿಮ್ಮ ಮಗಳ ಮುಖವನ್ನು ನೋಡಿ, ನಿಮಗೆ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಕುಡಿಯೋದನ್ನು ಬಿಡಿ. ಎಷ್ಟು ಕಷ್ಟ ಆದರೂ ಸರಿ, ಯಾವುದೋ ದೇವಸ್ಥಾನಕ್ಕೆ ಗರ್ಭದ ಗುಡಿಗೆ ಹೋಗ್ಬಿಟ್ಟು ಅಡ್ಡಡ್ಡ ಮಲ್ಕೊಂಡು ಬಿಡಿ ಒಂದು ಅರ್ಧ ಗಂಟೆ, ಅಥವಾ ನಿಮ್ಮ ತಾಯಿ ಪಾದ ಹಿಡ್ಕೊಂಡು ಮಡ್ಲಲ್ಲಿ ಒಂದು ಅರ್ಧ ಗಂಟೆ ಮಲ್ಕೊಂಡು ಬಿಡಿ. ನಿಮಗೆ ಯಾವಾಗೆಲ್ಲ ಈ ಕುಡಿಯೋದು ಅಥವಾ ಈ ಕೆಟ್ಟ ವಿಚಾರ ನೆನಪಾಗುತ್ತೋ ಸುಮ್ಮನೆ ಬಿದ್ದು ಒದ್ದಾಡಿ, ಅಥವಾ ದೇವಸ್ಥಾನ ಗರ್ಭಗುಡಿಗೆ ಹೋಗಿ ಕೂತು ಧ್ಯಾನ ಮಾಡಿ, ತಾಯಿ ಮಡ್ಲಲ್ಲಿ ಮಲ್ಕೊಳ್ಳಿ. ಆದ್ರೆ ನಾನಣ್ಣ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ, ನಾನು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಲ್ಲ ಅಣ್ಣ. ನಂಗೆ ಡ್ರಿಂಕ್ಸ್ ಇವಾಗ್ಲೂ ಕುಡಿಯಕ್ಕೆ ಇಷ್ಟ ಇಲ್ಲ ಅಣ್ಣ. ನನ್ಗೆ ಆ ಸ್ಮೆಲ್ ಆಗಲ್ಲ, ನಿದ್ದೆ ಬರಲ್ಲ ಅನ್ನೋ ಉದ್ದೇಶ ಕುಡಿತಿದ್ದೆ ಅಷ್ಟೇ ಕಾರಣ. ತಂದೆ, ಮೂಗು ಮುಚ್ಕೊಂಡು ಕುಡಿತಿದ್ದೆ. ನಿದ್ದೆ ಬರಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡು, ಪ್ರಾಣಾಯಾಮ ಮಾಡು. ಸಾಧ್ಯವಾದಷ್ಟು ನಿನ್ನ ಹಾಸಿಗೆ ಮೇಲೇನೆ ಕೂತ್ಕೋ, ಅಥವಾ ನಿಮ್ಮ ತಾಯಿ ಮಡ್ಲಲ್ಲಿ ಕೂತ್ಕೋ, ಅಲ್ಲ ಮಲ್ಕೊಂಡು. ನೀನು ಈ ಕುಡಿತದಿಂದ, ಈ ಬಹುಶಃ ನೀನು ಯಾವ ವಿಚಾರಕ್ಕೋಸ್ಕರ ಕುಡಿತಾ ಇದೆಯಲ್ವಾ, ವಿಚಾರನೂ ಒಳ್ಳೇದಲ್ಲ, ಕುಡಿತನೂ ಒಳ್ಳೇದಲ್ಲ. ಬಹುಶಃ ಯಾವುದೋ ಒಳ್ಳೆ ವಿಚಾರಕ್ಕೋಸ್ಕರ ಕುಡಿತಾ ನಿಂದಿದ್ರೆ ನಾನು ಅದನ್ನು ಬಿಡಪ್ಪ ಅಂತ ತುಂಬ ಮೃದುವಾಗಿ ಹೇಳ್ತಾ ಇದ್ದೆ. ಬಟ್ ನೀನು ಯಾವುದೋ, ದಯವಿಟ್ಟು ಬೇಡ. ಇನ್ನು ಹಣ ಕಳಿಸೋದಾಗಿರ್ಬೋದು, ಮೆಸೇಜಿಗೆ ಕಾಯೋದಾಗಿರ್ಬೋದು, ಅವಳು ಬದಲಾಗ್ತಾಳೆ ಅನ್ನೋದಾಗಿರ್ಬೋದು, ಯಾವುದು ಸುಳ್ಳು. ಅದು ಬಂದರೂ ಕೂಡ ನೀವು ಅರ್ಥ ಮಾಡ್ಕೊಳ್ಬಾರ್ದು, ಅಥವಾ ನೀವು ಅದನ್ನು ಸೇರಿಸಬಾರ್ದು. ನಿಮ್ಗೆ ಹಂಗೂ ಒಳ್ಳೆತನ ಇದ್ದರೆ ಆಕೆ ಬದುಕು ಚೆನ್ನಾಗಿರಲಿ ಅಂತ ನೀವು ಸಹಾಯ ಮಾಡಿಬಿಟ್ಬಿಡಿ. ಆದರೆ ನನ್ನ ಜೊತೆ ಇದ್ದು ಆಕೆ ಸರಿ ಹೋಗ್ತಾಳೆ, ಅದೆಲ್ಲ ಸುಳ್ಳು. ನಾನು ಹೇಳಿದ್ನಲ್ಲ, ಈ ಮತ್ತೆ ಬಿಸಿ ಮಾಡಿದ ಕಾಫಿ ಒಡೆದು ಹೋದ ಕನ್ನಡಿ ಮೊದಲಿನಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿಮ್ಮ ಅಜ್ಞಾನಿಗಳು ಏನು ಮಾಡ್ತಾರೆ, ಅವ್ರು ಆಸೆ ಪಡ್ತಾರೆ. ಯಾಕಂದರೆ ಅವರಿಗೆ ಸತ್ಯಕ್ಕಿಂತ ಮೋಹನೇ ದೊಡ್ಡದಾಗ್ಬಿಟ್ಟಿದೆ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಖಂಡಿತ ನಿಮ್ಮ ಡಿಪ್ರೆಷನ್ ಆಚೆ ಬರೋವರೆಗೂ ನನ್ನ ವಾಯ್ಸ್ ಮೆಸೇಜು, ನನ್ನ ಸಮಯದಲ್ಲಿ 5 ನಿಮಿಷನಾದರೂ ನಾನು ನಿಮಗೆ ಕೊಡ್ತೀನಿ. ಇದು ನಾನು ಮಾಡ್ತಾ ಇರೋ ವಚನ ಕೊಡ್ತಾ ಇದ್ದೀನಿ. ಆದರೆ ನಾನು ಹೇಳೋದಿಷ್ಟೇ, ನೀವು ಯಾವತ್ತೂ ಬಂದು ಭೇಟಿಯಾಗಿ ನನಗೆ ಹೇಳ್ತಾ ಇರೋದು, ಇಲ್ಲಿವರೆಗೂ ಕತ್ಕೊಂಡ್ಬಂದಿರೋದು ಈ ಬದುಕನ್ನು, ಇಲ್ಲಿವರೆಗೂ ನೀವು ಯಾರನ್ನು ಕ್ಷಮಿಸಿರೋದು, ಇದೆಲ್ಲವೂ ಕೂಡ ತಪ್ಪು ನಿರ್ಧಾರಗಳೇ ಆಗಿಬಿಟ್ಟಿದೆ. ಬಟ್ ನಿಮ್ಗೊಂದು ಸರಿಯಾದ ಮಾರ್ಗದರ್ಶನ ಬೇಕಿತ್ತಷ್ಟೇ.
ನಿಮ್ಗೇನು ಗೊತ್ತಿಲ್ಲ ಅಂತ ಅಲ್ಲ, ಬಟ್ ಅದ್ರ ಮೇಲೆ ಬೆಳಕು ಚೆಲ್ಲೋರು ಬೇಕಿತ್ತಷ್ಟೇ. ಹೌದಣ್ಣ. ದಯವಿಟ್ಟು ನಾನು ಹೇಳುವ ಆದಷ್ಟು ಆಧ್ಯಾತ್ಮಿಕತೆಯ ಕಡೆ ಗಮನ ಕೊಡಿ. ನಿಮ್ಮ ಮಗಳಲ್ಲೇ ನಿಮ್ಮ ತಾಯಿ ನೋಡಿ, ನಿಮ್ಮ ಮಗಳಲ್ಲೇ ನಿಮ್ಮ ಭವಿಷ್ಯ. ಆಕೆಯನ್ನು ಹೊತ್ಕೊಂಡು ಊರೂರು ತಿರುಗಿ ಆಕೆ ಜೊತೆ ಸಮಯ ಕಳೀರಿ. ಈಕೆ ಬರ್ತಾಳೆ ಮತ್ತೆ ಒಂದಾಗ್ತಾಳೆ, ಮಗಳಿಗೋಸ್ಕರ ಕೂಡಿಸ್ಕೊಳ್ಳೋಣ, ಇದು ಯಾವುದೂ ಆಗೋದು ಬೇಡ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹಣ ಕೊಡೋದನ್ನು ನಿಲ್ಲಿಸಿದಾಗ, ನೀವು ಪ್ರತಿಯೊಂದನ್ನು ನಿಲ್ಲಿಸಿದಾಗ ಅಲ್ಲಿ ನಿಜವಾದ ಕರ್ಮ ಶುರುವಾಗುತ್ತೆ. ಅದು ಯಾವುದೋ ಅಲ್ಲಿ ಶುರುವಾಗಬೇಕು ಅನ್ನೋದು ಕಾರಣಕ್ಕೆ ನಿಮ್ಮನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ನೀವೆಲ್ಲಿವರೆಗೂ ಕಳಿಸ್ತಾನೆ ಹೋಗ್ತೀರಾ, ಅವ್ರು ಮಾಡ್ತಿರೋ ತಪ್ಪನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಈ ಅಳು ನಾನು ಹೇಳಿದಷ್ಟು ಈಸಿ ಎಲ್ಲ ನನಗೆ ಅರ್ಥ ಆಗುತ್ತೆ, ಆದರೆ ನಿನ್ನ ಪ್ರಾಣಕ್ಕಿಂತ ಇಲ್ಲಿ ಯಾವುದೂ ದೊಡ್ಡದಲ್ಲ. ನೀನು ಚೆನ್ನಾಗಿದ್ರೆ ನಿನ್ನ ಮಗಳು, ಇಲ್ಲಾಂದ್ರೆ ಆಕೆನೂ ಅನಾಥಳೆ ಆಗ್ಬಿಡ್ತಾಳೆ. ಯಾಕಂದರೆ ಕುಡ್ದು ಈ ಥರ ಮನೋರೋಗ ಹತ್ತಿಸ್ಕೊಂಡು ಒಂದು ಕ್ಷಣ ಸರ್, ಎಂತೆಂಥವ್ರು ಒಂದೊಂದು ಆಚೆ ಹೋದವ್ರು ಒಳಗಡೆ ಬರಲೇ ಇಲ್ಲ. ನೀವು ಯಾರಿಗೋಸ್ಕರ ಬಡ್ದಾಡ್ಕೊಂಡು ಬದಲಾಗ್ತಾಳೆ. 1000 ಕನಸು ಕಟ್ಕೊಂಡು, ನಿಮ್ಮ ಕನಸು ಕಟ್ಕೊಳ್ಳಿ, ನಿಮ್ಮ ಮಗಳ ಬಗ್ಗೆ ಕಟ್ಕೊಳ್ಳಿ, ನಿಮ್ಮ ತಾಯಿ ಬಗ್ಗೆ ಕಟ್ಕೊಳ್ಳಿ, ಯಾರೋ ನಿಮ್ಮ ನಂಬಿಕೆಗೆ ಯೋಗ್ಯವಾದವ್ರ ಬಗ್ಗೆ ಕಟ್ಕೊಳ್ಳಿ. ಅಯೋಗ್ಯರಿಗೋಸ್ಕರ ಕಣ್ಣೀರು ಹಾಕೋದು ಪಾಪಕ್ಕೆ ಸಮಾನ. ಇವತ್ತು ಅಣ್ಣ ಅವ್ರ ತಂಗಿದಿರೆಲ್ಲ ಬಾಯ್ತು ತಿನ್ನಿಸ್ತಾರೆ ಕಾರಣ ನಮ್ಗೆ. ನನ್ನ ಫ್ಯಾಮಿಲಿ ಎಲ್ಲ ಕಾರಣ, ಅವ್ರ ಫ್ಯಾಮಿಲಿ, ಅವ್ರ ಚಿಕ್ಕಮ್ಮ ಎಲ್ಲಾರು ಕೈ ತುತ್ತು ತಿನ್ನಿಸ್ತಾರೆ, ಕಣ್ಣೀರು ಒರೆಸ್ತಾರೆ. ಎಷ್ಟು ಖುಷಿಯಿಂದ ನೋಡ್ಕೊತಾರೆ ಗೊತ್ತೇ ಅಣ್ಣ. ನನ್ನ ಇವತ್ತು ಹೋದ್ರೆ ನಾನು ನೋಡ್ದೆ ಇರೋದಿಲ್ಲ ಕಾರಣ, ಅವ್ರೆಲ್ಲಾರು ಹೇಳ್ತಾರೆ. ನಾನು ನೋಡಿದ್ರೆ ಕೈ ತುತ್ತು ತಿನ್ನಿಸ್ತಾರೆ ಕಾರಣ. ನಾನು ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಅಕ್ಕನ, ಎಂತ ಕೆಲಸ ಮಾಡ್ಬಿಟ್ಲು ಅಂತ. ಇವತ್ತು ಅವ್ರ ಪ್ರೀತಿನ ಹೇಳ್ತೀವಿ ಅಣ್ಣ. ಅವ್ರ ಪ್ರೀತಿ ನನ್ಗೂ ಎಲ್ಲ ಅರ್ಥ ಆಗತ್ ಕಾರಣ. ಹೊಟ್ಟೆಲಿ 9 ತಿಂಗಳು ಎತ್ತು ಒತ್ತು ಮಗುನೇ ಬಿಟ್ಟೋದಳು, ನಾನೇನ್ ಲೆಕ್ಕಕ್ಕಿಲ್ಲ ಕಾರಣ. ಅವಳಿಗೆ ನನಗೆ ಗೊತ್ತು, ಎಲ್ಲ ಗೊತ್ತು, ಎಲ್ಲ ಅರ್ಥ ಆಗುತ್ತೆ. ಬಟ್ ನನಗೆ ಬೇಡ ಕಿತ್ತಾಕ್ಬಿಟ್ಟಿದೀನಿ ಅಣ್ಣ, ಬಿಟ್ಬಿಡ್ತೀನಿ, ಬೇಡ. ಈಗ ನಾನು ಹೇಳ್ತಾರಷ್ಟೇ, ಅದನ್ನ ನೆನಪಿಗೆ ಬಂದಾಗ ರಾತ್ರಿ 12 ಗಂಟೆನೇ ಆಗಲಿ, ನೀವು ಸುಮ್ಮನೆ ಊರು ಸುತ್ತಿ, ಇಲ್ಲ ಹಾಡು ಕೇಳಿ, ಇಲ್ಲ ಧ್ಯಾನ ಮಾಡಿ, ಇಲ್ಲ ನಿಮ್ಮ ತಾಯಿ ಮಡ್ಲಲ್ಲಿ ಮಲ್ಕೊಳ್ಳಿ. ನೀವು ಮಾಡಬೇಕಾಗಿರೋ ಒಳ್ಳೆ ಯೋಗ್ಯ ಕೆಲಸಗಳು 1000 ಇದ್ದಾವೆ. ಮೊದಲು ಆ ಅಳೋದನ್ನು ಬಿಟ್ಟು ನಿಮ್ಮ ಕಣ್ಣೀರು ಯಾವುದೋ ಯೋಗ್ಯ ವಿಚಾರಗಳಿಗೆ ಹೋಗ್ತಾ ಇದ್ರೆ ಕೂತ ಹಳಿ ಅಂತ ನಾನೇ ಹೇಳ್ತಾ ಇದ್ದೆ. ನೀವೆಷ್ಟು ದ್ವೇಷಿಸಬೇಕು ಅಂದರೆ ಆಕೆಯನ್ನಲ್ಲ, ಆಕೆ ವಿಚಾರಗಳನ್ನು. ಮತ್ತೆ ಫೋನ್ ಮಾಡೋದು, ಮಾತಾಡೋದು, ನೀವು ಒಳ್ಳೆಯವನು ಅಂತ ತೋರಿಸ್ಕೊಳ್ಳಿಕ್ಕೆ ಕೆಟ್ಟವರನ್ನ ಪೋಷಣೆ ಮಾಡೋದು ಸರಿಯಲ್ಲ ಸರ್. ನಾನು ತುಂಬ ಒಳ್ಳೆಯವನು ಸರ್ ಅಂತ ನಾನು ತಾಲಿಬಾನಿಗಳಿಗೆ ಫೋನ್ ಮಾಡಿ ಮಾತಾಡ್ಕೊಂಡು ಕೂತ್ಕೊಳ್ಳ? ಅಧರ್ಮಿಗಳಿಗೆ, ಅಯೋಗ್ಯರಿಗೆ, ನಂಬಿಕೆ ದ್ರೋಹ ಮಾಡುವವರಿಗೆ ಅದು ತನ್ನದೇ ಆದ ಶಿಕ್ಷೆಗಳನ್ನು ನೀವು ಕೊಡಲೇಬೇಕು. ನೀವೇನು ಹೊಡಿಬೇಕಾಗಿಲ್ಲ, ಬಡಿಬೇಕಾಗಿಲ್ಲ. ನೀವು ನಿರ್ಲಕ್ಷ್ಯ ಮಾಡಿ. ನೀವು ಕಳಿಸ್ತಾ ಇರೋ 1 ರೂಪಾಯಿ ಹಣ ಕೂಡ ಅವರ ದುಷ್ಟತನವನ್ನ ಸಾಕ್ತಾ ಇದೆ. ಏನು ಅಟ್ಟು ತಕ್ಷಣ ಕೊಡಿದ ತಕ್ಷಣ ಬಹುಶಃ ಅದಕ್ಕಿಂತ ಇನ್ನೊಂದು ಯಾವುದೋ ಘೋರ ದುರಂತವನ್ನು ನೀವು ಕಣ್ಣಾರೆ ನೋಡ್ತೀರಾ, ನಿಮ್ಮ ಮಗಳ ಸಲುವಾಗಿ, ಇಲ್ಲ ನಿಮ್ಮ ಕುಟುಂಬದ ಸಲುವಾಗಿ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ನೀವು ಅಂದ್ಕೊಂಡಿದ್ದೀರಾ ನಾನು ಕುಡ್ದು ಹತ್ತು ನಿದ್ದಿಲ್ದಂಗೆ ಒದ್ದಾಡಿ ಬೆಳಗಿನ ಜಾವ ಮಲ್ಕೊಂಡು ರಾತ್ರಿ ಮಧ್ಯಾಹ್ನ 1 ಗಂಟೆಗೆ ಎದ್ದು, ಇದೊಂದು ಬದುಕ? ಇದು ಮಾಡಿ. ನಾಳೆಯಿಂದ, ಈ ಕ್ಷಣದಿಂದಲೂ ಕೂಡ ನೀವು ತಂದಿರೋ ಎಣ್ಣೆಯನ್ನು ಎಸೆದ್ರೇನೆ ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ ಆಗಿದೆ ಅಂತ ನೀವು ನನಗೆ ಸುಳ್ಳು ಹೇಳಿ ನೀವೇನೇ ಮಾಡ್ಬೋದು. ಅಂತಿಮ ಅದು ಹೊಡೆತ ಹೊಡೆಯೋದು ನಿಮಗೇನೆ. ಓಕೆ, ನಿಮ್ಮ ತಾಯಿ, ನಿಮ್ಮ ಕುಟುಂಬ, ನಿಮ್ಮ ಮಗಳು ಬದುಕೋಕೆ 1000 ಕಾರಣಗಳಿದ್ದಾವೆ. ಆದರೆ ಅಳೋದಿಕ್ಕೆ ನಿನ್ನ ಹತ್ರ ಇರೋದು ಒಂದೇ ಕಾರಣ. ಕೇವಲ ಒಂದಕ್ಕೋಸ್ಕರ ಹಲವು ವಿಚಾರಗಳನ್ನು ಕಳ್ಕೊಳ್ಳೋದಾದರೆ ಅದೆಂತಹ ಅಜ್ಞಾನದ ಪರಮಾವಧಿ. ಓಕೆ, ಕೆಲವು ವಿಚಾರಗಳಿಗೋಸ್ಕರ ಹಲವು ವಿಚಾರಗಳನ್ನು ಕಳ್ಕೊಳ್ಳೋದು ಯಾವತ್ತೂ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಾರಲ್ಲ, ಒಂದು ಇಡೀ ಊರು ಉದ್ಧಾರ ಆಗುತ್ತೆ ಅನ್ನೋದಾದ್ರೆ ಒಂದು ಕುಟುಂಬವನ್ನು ಬಲಿ ಕೊಡಿ, ದುಷ್ಟ ಕುಟುಂಬವನ್ನು. ಒಂದು ಯಾವುದೋ ಪ್ರದೇಶವನ್ನ ನಾಶ ಮಾಡೋದ್ರಿಂದ ಒಂದು ದೇಶ ಉದ್ಧಾರ ಆಗುತ್ತೆ ಅಂದ್ರೆ ಬಲಿ ಕೊಡಿ. ಅರ್ಥಾತ್ ಕೆಲವುದನ್ನ, ಯಾವುದೋ ನಿನಗೆ ಆಸೆ ಇದೆ ಅಂತ ಕೆಟ್ಟವರನ್ನ ಉಳಿಸ್ಕೊಳ್ಳಿಕ್ಕೆ ಹೋಗಿ ಹಲವು ಒಳ್ಳೆ ವಿಚಾರಗಳನ್ನು ಕಳ್ಕೊಳ್ಳೋದು ಒಳ್ಳೆಯದಲ್ಲ ಸರ್. ದಯವಿಟ್ಟು ದುಃಖಕ್ಕೆ ಹೇಗೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತರಲು ಸಾಧ್ಯವಿಲ್ಲವೋ ಹಾಗೆ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ನೋಡಿ, ಎಲ್ಲರೂ ಒಂದು ದುಃಖದಲ್ಲಿದ್ದಾರೆ. ನಿನ್ನದು ಒಂದು ರೀತಿಯ ದುಃಖ, ಈ ರೀತಿಯ ದುಃಖ ಅಲ್ಲಿಲ್ಲದೆ ಇರಬಹುದು, ಬಟ್ ಬೇರೆ ರೀತಿಯ ದುಃಖ ಖಂಡಿತ ಇದೆ.
ಕಾರ್ಯಕ್ರಮದ ಉದ್ದೇಶವೇ ಅಷ್ಟು. ಬೇರೆಯವರು ಕೂಡ ನರಳ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೌದು. ಯಾರೋ ಒಬ್ಬ ತನ್ನ ಹೆಂಡತಿಯನ್ನು ವೇಶ್ಯವಾಟಿಕೆಗೆ ಬಿಟ್ಟು ಬಂದ, ತಾನು ಕಟ್ಕೊಂಡಂತಹ ಹೆಂಡತಿಯನ್ನೇ ಮಕ್ಕಳು ಮಾಡಿ ಆನಂತರ ನಡುಬೀದಿಯಲ್ಲಿ ಬಿಟ್ಟು ಹೋದ. ಹೌದು. ಒಂದು ಹೆಂಗಸಾಗಿ ಇವತ್ತು ಆಕೆ ಬದುಕ್ತಾ ಇದ್ದಾಳೆ ಅಂದರೆ ಅರ್ಥಾತ್ ಅವರಿಗೆ ಅರ್ಥ ಆಯಿತು, ಈ ಸಂಬಂಧಗಳೆಲ್ಲವೂ ಒಂದು ಕಾಮ ಮೋಹ ಅಥವಾ ಹಣ ಮುಗಿಯೋವರೆಗೂ ಮಾತ್ರ. ಹೌದು. ಎಲ್ಲವೂ ಅಂತಲ್ಲ, ಬಟ್ ಕೆಲವು ದುರಾದೃಷ್ಟವಶಾತ್ ನಾವು ಹೋಗಿ ಹೋಗಿ ಅವನೇ ತಗೊಳ್ತೀವಿ. ಹೌದು. ಇಷ್ಟು ಮಾತ್ರ ಹೇಳಬಲ್ಲೆ, ಕೆಟ್ಟೋಗಿರೋ ಹಣ್ಣುಗಳು ನಿಮಗೆ ದುಡ್ಡು ಕೊಡದೇ ಇದ್ರೂ ಮಾರ್ಕೆಟ್ಗೆ ಹೋದರೆ ಆಯ್ಕೊಂಬಂದ್ಬಿಡ್ಬೋದು. ಹೌದಣ್ಣ. ಆದರೆ ಮೌಲ್ಯವುಳ್ಳಂಥವುದು ಉಚಿತವಾಗಿ ಸಿಗೋದಿಲ್ಲ. ಹೌದಣ್ಣ. ಇವತ್ತು ಇಂಥವ್ರು ನಿಮಗೆ 1000 ಜನ ಅಥವಾ 1000 ವಿಚಾರಗಳು ಉಚಿತವಾಗಿ ಸಿಗ್ಬೋದು, ನಿಮಗೊಂದು ಕೆಟ್ಟ ಸುಖ ಕೊಡ್ಬೋದು. ಹೌದು. ಆದರೆ ನಿಮ್ಮ ತಾಯಿ ಮಗಳಂತ ಆ ಮೌಲ್ಯವುಳ್ಳಂತಹ ಮನಸ್ಸುಗಳು ದುಡ್ಡಿಗೆ ಸಿಗೋದಿಲ್ಲ. ಹೌದು. ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ದಯವಿಟ್ಟು ನಿಮ್ಮ ದುಃಖ, ನೀವು ನೋವಲ್ಲಿದ್ದೀರಾ, ಅದಕ್ಕೆಲ್ಲದಕ್ಕೂ ಕಾರಣ ಬಹುಶಃ ನೀವು ಈ ಹಿಂದೆ ತೆಗೆದುಕೊಂಡ ನಿರ್ಧಾರಗಳು. ಪದೇ ಪದೇ ಕ್ಷಮಿಸಿದ್ದು, ಕೆಟ್ಟವಳು ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಒಪ್ಪಿಕೊಂಡು ಸರಿ ಹೋಗ್ತಾಳೆ ಅಂತ ಪದೇ ಪದೇ ಕ್ಷಮಿಸಿದ್ದೇ ನೀವು ಮಾಡಿರೋ ದೊಡ್ಡ ತಪ್ಪು. ಮಗಳು ಇದ್ದಾಳೆ ಅಥವಾ ತಾಯಿಯಾಗಿರಲಿ ಅನ್ನೋ ಒಂದು ಕಾರಣಕ್ಕೋ, ಇಲ್ಲ ನನಗೆ ಅವಳು ಬೇಕೇ ಬೇಕು ಅನ್ನೋ ಆ ಅತಿಯಾದ ಮೋಹನೋ ಗೊತ್ತಿಲ್ಲ. ಓಕೆ, ಆಸೆಗಳು ಕಡಿಮೆ ಮಾಡ್ಕೊಳ್ಳಿ, ಕೋಪ ದುಃಖ ಎಲ್ಲವೂ ಕಡಿಮೆ ಆಗುತ್ತೆ. ಅವಳು ನಮಗೆ ಸಂಬಂಧಪಟ್ಟೇ ಇಲ್ಲ ಅನ್ನೋದಾದರೆ ಅಲ್ಲಿ ದುಃಖ ಪಡ್ಲಿಕ್ಕೆ ಕಾರಣನೇ ಇಲ್ಲ. ಬಟ್ ಅವಳು ನನ್ನೋಳು ಹಿಂಗೆ ಮಾಡಿಬಿಟ್ಲಲ್ಲ ಅನ್ನೋ ನೋವು ಎಲ್ಲಿವರೆಗೂ ಇರುತ್ತೆ, ನಿಮ್ಮ ದುಃಖ ಆರಿ ಹೋಗೋದಿಲ್ಲ. ಆಸೆ ಕಡಿಮೆ ಮಾಡ್ಕೊಳ್ಳಿ, ದುಃಖ ಕಡಿಮೆ ಆಗುತ್ತೆ. ಭಗವಂತ ಏನು ಕೊಟ್ಟಿದ್ದಾನೋ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಧ್ಯಾನ ಮಾಡಿ ಹೊಸ ಕೆಲಸಗಳನ್ನು ಶುರು ಮಾಡ್ಕೊ. ಇಲ್ಲಿವರೆಗೂ ಹೋಗದಿರೋ ಜಾಗಗಳಿಗೆ ಭೇಟಿ ಕೊಡು. ಇಷ್ಟು ದಿನ ನರಳ್ತಾ ಫ್ರೆಂಡ್ಸ್ಗಳನ್ನು ಮರೆತಿದ್ದೆ, ಬೇರೆ ಬೇರೆ ವಿಚಾರಗಳನ್ನೇ ಮರೆತುಬಿಟ್ಟಿದೆ. ದಯವಿಟ್ಟು ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನನಗೆ ಅರ್ಥ ಆಗುತ್ತೆ ನಿನ್ನ ನೋವು, ಬಟ್ ಈ ಶುರುವಿನಿಂದಲೂ ಹೇಳ್ತಾ ಇದೆಯಾ ಮರಿಬೇಕು. ಯಾವುದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ನಿಮ್ಮ ಮೇಷ್ಟ್ರು ಕೊಟ್ಟಿರೋ ಒಂದು ವಧೆನೂ ನಿಮಗೆ ಇವತ್ತು ನೆನಪಿದೆ. ಆ ನೆನಪಿರೋದಕ್ಕೆ ನೀನಿವತ್ತು ಇಷ್ಟು ಒಳ್ಳೆಯವನಾಗಿರೋದು. ಅರ್ಥಾತ್ ಈ ವಿಚಾರವನ್ನು ಒಬ್ಬ ಮನುಷ್ಯ ಹಳೆಯ ನೆನಪುಗಳನ್ನು ಮರೆತು ಬಿಡುವಂತಹ ಶಾಪ ಮನುಷ್ಯನಿಗೆ ಇದ್ದಿದ್ರೆ ಈ ಸೃಷ್ಟಿ ಉಳಿತಾನೇ ಇರಲಿಲ್ಲ. ಯಾಕಂದರೆ ಒಬ್ಬ ಒಂದು ಸಾರಿ ತಪ್ಪು ಮಾಡಿದಾಗ ಅದನ್ನು ಸಂಪೂರ್ಣವಾಗಿ ಮರ್ತೋಗಂಗಿದ್ದರೆ ಅವ್ನು ನೆಕ್ಸ್ಟ್ ಸರಿ ಅದೇ ತಪ್ಪು ಮಾಡ್ತಾ ಇದ್ದ. ಯಾಕಂದರೆ ನೆನಪಿದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ, ನಾನು ಈ ಹಿಂದೆ ಇಂಥ ತಪ್ಪು ಮಾಡಿದ್ದೆ, ಈಗ ಮಾಡಬಾರ್ದು ಅಂತ. ಯಾವುದನ್ನು ಮರಿಲಿಕ್ಕಾಗಲ್ಲ. ಆದರೆ ನಮ್ಗೆ ಒಳ್ಳೆ ಬದುಕು ಬೇಕು. ಇದೆಲ್ಲ ಮೋಹ, ಇದೆಲ್ಲ ಕಾಮ ಮೋಹ, ಲೋಭ, ಕೋಪ, ದ್ವೇಷ, ಯಾರನ್ನು ಹೊಡಿಬೇಕು, ಚಚ್ಚಬೇಕು, ಹಣ ಬೇಕು, ಇನ್ಯಾರೋ ನನ್ನವಳಾಗಬೇಕು, ಇದೆಲ್ಲದಕ್ಕೂ ಮೀರಿದ್ದು ಮನಃಶಾಂತಿ. ಅದು ಒಂದಿಲ್ಲ ಅಂದರೆ ಎಲ್ಲವೂ ಇದು ವ್ಯರ್ಥ. ಒಳ್ಳೆಯದಾಗಲಿ. ಬಹುಶಃ ನಿಮಗೋಸ್ಕರ ಎಷ್ಟೊಂದು ಜನ ಒಳ್ಳೊಳ್ಳೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಅರ್ಥಾತ್ ನಾನು ಹೇಳ್ತಾ ಇರೋದು, ಈ ಜಗತ್ತು ತುಂಬ ಒಳ್ಳೆಯದಿದೆ, ಬಟ್ ನೀನು ಯಾವಾಗ ನಿನ್ನ ಗಮನವನ್ನು ಕೇವಲ ಒಂದು ಕೆಟ್ಟ ವಿಚಾರದ ಕಡೆಗೆ ಮಾತ್ರ ಕೊಟ್ಟು ಅದನ್ನೇ ಪ್ರಪಂಚ ಅಂದ್ಕೊಳ್ತೀಯೋ. ನಾನು ನಿನಗೆ ಶುರುವಿನಲ್ಲಿ ಪ್ರಶ್ನೆ ಕೇಳಿದೆ, ಒಬ್ಬ ಮನುಷ್ಯನ ಶ್ರೀಮಂತಿಕೆ ಅಥವಾ ಬಡತನವನ್ನು ಯಾವುದ್ರ ಮೇಲೆ ಅಳಿತೀರಾ? ನೀವು ಹೇಳಿದೆ ಹಣ ಅಂತ. ಇಲ್ಲ, ಇವತ್ತಿಗೂ ಕೂಡ ಹಣ ಅನ್ನೋದಕ್ಕೆ ನನ್ಗೆ ಗೊತ್ತು ನೆಮ್ಮದಿನೇ ಅಂತ ಕಾರಣ. ಇವಳು ಮಾಡಿದ ಕೆಲಸಕ್ಕೆ ನಾನು ಅದಕ್ಕೆ ಉತ್ತರ ಹೇಳುದ್ನಲ್ಲ, ನಿನ್ನ ಸುತ್ತಮುತ್ತ ನೀನು ಎಂಥವ್ನ ಇಟ್ಕೊಂಡಿದೀಯಾ ಅನ್ನೋದು ನಿನ್ನ ನಿರ್ಧಾರ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಈಗ ನಿಮ್ಮ ತಾಯಿ ನಿನ್ನ ಪಕ್ಕನೇ ಇದ್ದಾರೆ, ಅವ್ರಿಗೆ ಹಣ ಇಲ್ದಿದ್ರು ಕೂಡ ಮಗ ಹಾಳಾಗಬಾರ್ದು ಅನ್ನೋ ಒಳ್ಳೆ ಉದ್ದೇಶ ಇದೆ. ನೀನು ಅವರನ್ನು ಲೆಕ್ಕಕ್ಕೆ ಇಟ್ಕೊಂಡು ಹೇಳಲಿಲ್ಲ, ನೀನು ಇನ್ಯಾರನ್ನೂ ಲೆಕ್ಕಕ್ಕೆ ಇಟ್ಕೊಂಡು ಹಣ ಅಂತ ಹೇಳಿದೆ, ಹೌದಲ್ವಾ? ದಯವಿಟ್ಟು ನಮ್ಮ ಯೋಚನೆಗಳನ್ನು ನೋಡುವ ರೀತಿಗಳನ್ನು ಬದಲಾಯಿಸ್ಕೊಳ್ಳೋಣ. ಸಮಸ್ಯೆ ಎಷ್ಟೇ ದೊಡ್ಡದಿದ್ರೂ ಕೂಡ ಯಾವುದೋ ಒಂದು ಚಿಕ್ಕ ವಿಚಾರವನ್ನು ಸರಿ ಮಾಡಿಕೊಳ್ಳೋದ್ರಿಂದ ಅಷ್ಟು ದೊಡ್ಡ ಸಮಸ್ಯೆ ಪರಿಹಾರ ಆಗುತ್ತಂತೆ. ನಿಮ್ಮದು ದೊಡ್ಡ ಸಮಸ್ಯೆ ಇರ್ಬೋದು, ಬಟ್ ನೀವು ಇದನ್ನು ನೋಡೋ ದೃಷ್ಟಿಕೋನವನ್ನು ಬದಲಿಸ್ಕೊಳ್ಬಿಟ್ರೆ ಅಥವಾ ಇದನ್ನು ನೋಡೋ ರೀತಿಯನ್ನು ಬದಲಿಸ್ಕೊಂಡ್ಬಿಟ್ರೆ ಸಮಸ್ಯೆ ಪರಿಹಾರ ಮುಗಿದೋಯ್ತು. ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ಕರೆಗೋಸ್ಕರ ಅಥವಾ ನಿಮ್ಮ ಮೆಸೇಜ್ಗೋಸ್ಕರ ನಾನು ಪ್ರತಿದಿನ 10 ಗಂಟೆ ಸಾಧ್ಯವಾದರೆ ನಾನು ನಿಮಗೆ ಮೆಸೇಜ್ ರಿಪ್ಲೈ ಕೊಡ್ತೀನಿ. ನಾನು ಮಾತಾಡಲಿ ಬಿಡಲಿ, ನಿಮ್ಮ ಕಣ್ಣೀರನ್ನು ನೀವು ಒರೆಸ್ಕೊಳ್ಳೇಬೇಕು. ನಿಮ್ಮ ಮಗಳಿಗೋಸ್ಕರ ಇವತ್ತೇ ಆ ಎಣ್ಣೆಯನ್ನು ತೆಗೆದಿಸಿ ಇನ್ಯಾವತ್ತೂ ನೀವು ಅದ್ರ ಇದಕ್ಕೆ ಹೋಗಬಾರ್ದು.
ಇಲ್ಲ ಅಣ್ಣ ಮುಟ್ಟದ ಅಣ್ಣ. ನೀವು 4 ಜನಕ್ಕೆ ನಂತರ ಬುದ್ಧಿ ಹೇಳಿ, ನಿಮ್ಗೆ ಅನುಭವ ಇದೆ. ಹೌದಣ್ಣ. ಒಳ್ಳೇದಾಗಲಿ ಸರ್, ಮತ್ತೆ ಮಾತಾಡ್ತೀನಿ. ಆ್ಯಂಡ್ ಕಡೆಯದಾಗಿ ಏನಾದರೂ ಹೇಳೋದಿದೆಯಾ ಸರ್? ಬಟ್ ನಾನು ನಂಬ್ತೀನಿ ನೀವು ಈ ಕ್ಷಣದಲ್ಲಿ ನಿಮ್ಮಲ್ಲೊಂದು ದೊಡ್ಡ ಬದಲಾವಣೆ ಆಗಬೇಕು. ನೀವೆಲ್ಲ ರೀತಿಯಲ್ಲೂ ಸರಿ ಇದ್ದೀರಾ, ಬಟ್ ಇದೊಂದು ವಿಚಾರವನ್ನೇ ಬದುಕು ಅಂದ್ಕೊಂಡಿದ್ದೀರಾ, ಅದನ್ನು ಮೈನಸ್ ಮಾಡಿ ಅಷ್ಟೇ. ಹೌದು, ಖಂಡಿತ ಚೇಂಜ್ ಆಯ್ತು, ಈಗಲೇ ಚೇಂಜ್ ಆಯ್ತು. ಇರಲಿ, ಅದು ದುಃಖದಲ್ಲಿ ನನಗರ್ಥ ಆಗುತ್ತೆ ನೀವೆಷ್ಟು ಆಳವಾಗಿ ಪ್ರೀತಿ ಮಾಡಿದ್ರಿ ಅಂತ. ಆದರೆ ನಿಮ್ಮ ಸಮರ್ಪಣೆ ಅಯೋಗ್ಯರ ಪರವಾಗಿದೆ ಅನ್ನೋದನ್ನು ನಾನು ನಿಮಗೆ ಪದೇ ಪದೇ ಎಚ್ಚರ ಮಾಡ್ತಾ ಇದ್ದೀನಿ. ನೀವು ಸಮರ್ಪಣೆ ಮಾಡಿಕೊಂಡಿದ್ದು ತಪ್ಪಲ್ಲ, ಬಟ್ ಯಾರ ಬಗ್ಗೆ ಯಾರಿಗೋಸ್ಕರ ಅನ್ನೋದು ಬಹಳ ಮುಖ್ಯ. ಅದೇ ಸಮರ್ಪಣೆ ನಿಮ್ಮ ಮಗಳ ಸಲುವಾಗಿ, ನಿಮ್ಮ ತಾಯಿಯ ಸಲುವಾಗಿ, ಯಾರೋ ಯೋಗ್ಯರ ಸಲುವಾಗಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಸರ್. ನಿಮ್ಮ ಈ ಬದುಕು ಯಾರದೋ ದುಷ್ಟರ ಸಹವಾಸದಿಂದ ನಾಶವಾಗದೇ ಇರಲಿ, ಇದು ನನ್ನ ಹಾರೈಕೆ. ಇಲ್ಲ ಅಣ್ಣ, ನಾನು ಮನುಷ್ಯನಾಗಿ ಬದುಕ್ಬಿಟ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ಮನುಷ್ಯನಾಗಿ ಬದುಕ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಈ ಅಳು ಇದೆಯಲ್ಲ, ಇದು ಮನಸ್ಸು ನಿರಾಳ ಆಗುತ್ತೆ ಅನ್ನೋದಾದರೆ ಅಳಿ, ಆದರೆ ಇದು ಮನೋರೋಗ ಆಗಿ ಬದಲಾಗೋದು ಬೇಡ. ಓಕೆ, ಒಂದು ಕ್ಷಣ ಎಲ್ಲವನ್ನ ತೊರೆದು ಸುಮ್ಮನೆ ಒಂದು 10 ನಿಮಿಷ ನಿನ್ನ ಕೈಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನೋದಾದರೆ ಅದು ನಿನ್ನಲ್ಲಾಗೋ ಬದಲಾವಣೆ. ಮನಸ್ಸಲ್ಲಿ 1000 ಯೋಚನೆ ಬರ್ಬೋದು, ಆದರೆ ಕಣ್ಣು ಮುಚ್ಚಿ ನಿನ್ನ ಕೈಯನ್ನು ಒಂದಕ್ಕೊಂದು ಜೋಡಿಸಿ ನಿನ್ನ ಹೊಟ್ಟೆಯ ಭಾಗದಲ್ಲಿ ಇಟ್ಕೊಂಡು ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೋ. ಆ ಸಮಯದಲ್ಲಿ ಇಲ್ಲಿವರೆಗೂ ಆಗಿರೋದು ಎಲ್ಲವೂ ನೆನಪಿಗೆ ಬರ್ಬೋದು, ಆದರೆ ನಿನ್ನ ಮನಸ್ಸು ಪದೇ ಪದೇ ಹೇಳ್ತಾ ಇರಬೇಕು, ಇದು ನಾನು ಬದಲಾವಣೆಗಾಗಿ ಮಾಡ್ತಾ ಇರೋ ಧ್ಯಾನ ಹೊರತು ನೆನಪಿಸ್ಕೊಳ್ಳೋಕ್ಕಲ್ಲ. ಓಕೆ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ದೊಡ್ಡದಲ್ಲ, ಆದರೆ ಆ ಕುಳಿತುಕೊಂಡಾಗ ನಿಮ್ಮಲ್ಲಾಗೋ ಯೋಚನೆಗಳು ನಿಮ್ಮ ಬದುಕನ್ನು ಉದ್ಧಾರ ಮಾಡುವಂತಿರಲಿ. ಓಕೆ, ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಜೀವನ ಸಂತೋಷವಾಗಿರೋದು ಅಥವಾ ದುಃಖವಾಗಿರೋದು, ಅರ್ಥಾತ್ ನನ್ನ ಜೀವನ ಸಂತೋಷವಾಗಿರಬೇಕು ಅಥವಾ ನನ್ನ ಜೀವನ ನೆಮ್ಮದಿಯಾಗಿರಬೇಕು ಅಂದರೆ ಮೊದಲು ನಾವೆಲ್ಲರೂ ಒಂದು ಪರಮ ಸೂತ್ರವನ್ನು ಅಳವಡಿಸ್ಕೊಳ್ಳೋಣ. ಅದು ನನ್ನಿಂದ ಮಾತ್ರ ಸಾಧ್ಯ. ನಾನು ನಿರ್ಧಾರ ಮಾಡಬೇಕು, ಇವರು ಬೇಕೋ ಬೇಡವೋ, ನಾನು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು, ಅದು ನಾನು ನಿರ್ಧಾರ ಮಾಡಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಯಾರನ್ನು ಪ್ರೀತಿ ಮಾಡಿ, ಯಾರನ್ನು ಆಸೆ ಪಡಿ, ನಾನು ಬೇಡ ಅನ್ನಲ್ಲ, ಆದರೆ ಇದೇ ಬೇಕು ಇದೇ ಆಗಬೇಕು ಅಂತ ಕೂತ್ಕೊಳ್ಬೇಡಿ. ಅದು ವಿಧಿಯ ನಿಯಮಕ್ಕೆ ಅಡ್ಡಿ ಆದಂಗೆ. ನೋಡಿ, ಸುಮ್ಮನೆ ಯೋಚನೆ ಮಾಡಿ, ನಮ್ಮ ಇಲ್ಲಿವರೆಗಿನ ದುಃಖಗಳೆಲ್ಲವೂ ಆಗಿರೋದು ನಾವು ಇದೇ ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ, ಹೌದಲ್ವಾ? ಇದು ನನಗೆ ಬೇಕು ಅನ್ನೋದಾದರೆ ನೀವು ಪ್ರಯತ್ನ ಮಾಡಿ ಪಡ್ಕೊಳ್ಳಿ. ಇತ್ತ ಪ್ರಯತ್ನ ಮಾಡಲಿಕ್ಕೂ ತಯಾರಿಲ್ಲ, ಬೇಕು ಅಂತಲೂ ಅಳ್ತಾ ಇದ್ದೀರಾ, ಇದ್ಯಾವ ನ್ಯಾಯ? ಆದರೆ ನಿಮಗೆ ಹೇಳಬಲ್ಲೆ, ನೀವು ಎಂತಹದೊಂದು ಆಳವಾದ ಪ್ರೀತಿಯನ್ನು ಮಾಡಿದ್ರಿ ಅನ್ನೋದು ನಿಮ್ಮ ಮಾತಲ್ಲಿ ನನಗೆ ಅರ್ಥ ಆಗ್ತಿದೆ. ಆದರೆ ದಯವಿಟ್ಟು ಸ್ವಲ್ಪ ಸಮಯಾವಕಾಶ ಕೊಡಿ. ಅದೊಂದು ಗಾಯ ವಾಸಿಯಾಗಿದೆ, ಬಟ್ ನಿಮಗೆ ಆ ಕಲೆ ಇನ್ನೂ ಕಾಣ್ತಾನೇ ಇದೆ, ಹೌದಲ್ವಾ? ಹಾಗೆ ಆ ವಾಸಿಯಾದ ಗಾಯ ಸಂಪೂರ್ಣವಾಗಿ ಕಲೆ ಸಮೇತ ನಾಶವಾಗಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ನೀವು ಸಮಯ ಕೊಡದೇನೆ ಈ ರಾತ್ರಿನೇ ಏನೋ ಆಗ್ಬಿಡ್ಬೇಕು ಅಂದರೆ ಅದು ಆ ರೀತಿ ಇಲ್ಲ. ಕಾಲಕ್ರಮೇಣ ಎಲ್ಲವನ್ನು ಮರಿತೀವಿ. ವಯಸ್ಸಾದಾಗ ಅಜ್ಜ ನಿನ್ನ ವಯಸ್ಸೆಷ್ಟು ಅಂತ ಕೇಳಿದಾಗ ನಮಗೆ ಹೇಳಲಿಕ್ಕಾಗಲ್ಲ, ಯಾಕಂದರೆ ಮನುಷ್ಯ ಆ ಹಂತಕ್ಕೆಲ್ಲವನ್ನು ಮರೆತು ಹೋಗ್ಬಿಟ್ಟಿರ್ತಾನೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಸ್ವಲ್ಪ ಸಮಯಕ್ಕೆ ಅವಕಾಶ ಕೊಡಿ, ಎಲ್ಲವೂ ಒಳ್ಳೆಯದಾಗುತ್ತೆ. ನಾನು ಪ್ರತಿ ಸಾರಿ ಹೇಳೋ ಹಾಗೆ ಎಸ್ಪೆಷಲಿ ಈಗ ನಿಮಗೆ ಹೇಳ್ತಾ ಇದ್ದೀನಿ, ದುಃಖದಲ್ಲಿ ಇದ್ದಾಗ ನಿರ್ಧಾರಗಳನ್ನ ತಗೊಳ್ಬೇಡಿ, ಸಂತೋಷದಲ್ಲಿದ್ದಾಗ ಮಾತು ಕೊಡಬೇಡಿ. ನೀವು ಇದನ್ನು ಫಾಲೋ ಮಾಡಬೇಕು. ಏನೋ ದುಃಖದಲ್ಲಿ ಅದಿನ್ನ ಸರಿ ಹೋಗೋದೇ ಇಲ್ಲ ಅಂತ ಅಂದುಕೊಂಡು ಸಾಯೋ ನಿರ್ಧಾರ ಮಾಡೋದು, ದುಃಖದಲ್ಲಿ ಆಗುವ ಪ್ರತಿ ನಿರ್ಧಾರಗಳು ಕೂಡ ಅಜ್ಞಾನದ ತುತ್ತ ತುದಿಯಲ್ಲಿರ್ತವೆ.
ಓಕೆ, ಕೋಪದಲ್ಲಿ ಮಾತಾಡಬೇಡಿ, ದುಃಖದಲ್ಲಿ ನಿರ್ಧಾರ ತಗೊಳ್ಬೇಡಿ, ಸಂತೋಷದಲ್ಲಿ ಮಾತು ಕೊಡಬೇಡಿ. ಯಾವತ್ತೂ ಒಳ್ಳೆಯದಲ್ಲ. ನಿಮ್ಮ ತಾಯಿಗೋಸ್ಕರ, ನಿಮ್ಮ ಮಗಳಿಗೋಸ್ಕರ ಒಳ್ಳೆ ಬದುಕನ್ನು ಬದುಕಿ. ಇಲ್ಲಿವರೆಗೂ ಏನಾಯಿತೋ ನೀವು ಅಳ್ಬೋದಷ್ಟೇ, ಬಟ್ ಯಾವುದನ್ನು ಅಲ್ಲಿಗೆ ಹೋಗಿ ಸರಿ ಮಾಡಲಿಕ್ಕಾಗಲ್ಲ, ಬಟ್ ತಿದ್ದಿಕೊಳ್ಳೋದಕ್ಕೆ ಅವಕಾಶ ಇದೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಸ್ನೇಹಿತರೆ, ಬಹುಶಃ ಈ ರೀತಿಯ ಕಥೆಗಳನ್ನು ಕೇಳಿದಾಗ ನಾವೆಲ್ಲರೂ ಮೊದಲು ಒಂದು ಅರ್ಥ ಮಾಡಿಕೊಳ್ಬೇಕು. ಪದೇ ಪದೇ ಯಾರನ್ನು ಪ್ರೀತಿ ಮಾಡ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಪದೇ ಪದೇ ಕ್ಷಮಿಸೋದಿದೆಯಲ್ಲ, ಅದು ಯಾವತ್ತೂ ಒಳ್ಳೆಯದಲ್ಲ. ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ. ಓಕೆ, ನನಗೆ ನಂಬಿಕೆ ಇದೆ ನಿಮ್ಮಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ. ಓಕೆ, ಒಳ್ಳೆಯದಾಗಲಿ.